ಸೋಷಿಯಲ್ ಮೀಡಿಯಾ ಅನ್ನೋದು ಪರ್ಸ್ನಲ್ ಲೈಫ್ಗೆ ಎಷ್ಟು ಹತ್ರಕ್ಕೆ ಬರ್ಬೋದು ಅದು ನಿಮ್ಮ ಪ್ರಕಾರ? ಅದೆಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗೆ ಭ್ರಮೆ ಮುರಿತು ನನಗೆ ಅಂತಂದರೆ ಎಲ್ಲ ಇಟ್ ವಾಸ್ ಲೈಕ್ ಹೀಗೆ ಶಾಟರ್ ಡೌನ್ ಆಯಿತು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲೈಫಲ್ಲಿ ಅದು ಹೇಳ್ತಾರಲ್ಲ, ಡೀಪ್ ಡೌನ್ ವಿಲ್ ಗೋ ಲೈಕ್ ಇನ್ ಅ ವೆರಿ ಬ್ಯಾಡ್ ಫೇಸ್. ದಟ್ ಬ್ಯಾಡ್ ಫೇಸ್ ಥಾಟ್ ಮೀ ಸೋ ಮೆನಿ ಥಿಂಗ್ಸ್. ಬಾಯ್ ಬಂದಂಗೆ ಕಮೆಂಟ್ಗಳು ಆ ಥರ ಏನಾದರೂ ಇದೇ ಥರದ ಯಾವ್ದಾದ್ರು ಇಂಟರ್ವ್ಯೂನಲ್ಲಿ ಆ ಥರ ಮುಜುಗರಕ್ಕಾದಿದೆಯಾ? ಅಂದರೆ ತುಂಬ ಪರ್ಸ್ನಲ್ ಪ್ರಶ್ನೆಗಳನ್ನ ಕೇಳಿದ, ಅಥವಾ ಯು ಡೋಂಟ್ ಜಸ್ಟ್ ಅದನ್ನು ಫ್ಲಿಕ್ ಅವೇ ಮಾಡಿಬಿಡ್ತೀರ, ಆ ಕಡೆ ಅದನ್ನ ಅವಾಯ್ಡ್ ಮಾಡ್ಬಿಡ್ತೀರ? ಎವ್ರಿ ಇಯರ್ ಅದೊಂಥರ ರಿಚುವಲ್ ಆಗೋಗಿತ್ತು. 1-2-3 ವರ್ಷ. ನಂದು ಶೈನ್ ಶೆಟ್ಟಿ ಅವ್ರದ್ದು ಮದುವೆ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ. ಎಷ್ಟು ಸತಿ ಆಗಿದೆ ನನಗೆ ಗೊತ್ತಿಲ್ಲ. ಆ ಥರ ಲೆಕ್ಕ ತಗೊಂಡ್ರೆ ನನ್ನ ಮದುವೆ ಅದು ಎಷ್ಟು ಸಲ ಆಗಿದ್ಯೋ. ನಿಮ್ದು ಯಾವಾಗ? ಎಲ್ರದ್ದು ಕೇಳ್ತಿರೋ ನಿಮ್ದು ಯಾವಾಗ ಅನ್ನೋದು ನನ್ನ ಪ್ರಶ್ನೆ. ಅದು ಆದಾಗ ಹೇಳೋಣ. ಎಲ್ರನ್ನೂ ಹಳ್ಳಕ್ಕೆ ಬೀಳಿಸ್ಬಿಟ್ಟು ನೀವು ಮಾತ್ರ ನೆಮ್ಮದಿಯಾಗಿರೋಣ ಅಂತಲ್ವಾ? ಇದು ಮೋಸ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ಅವರು ಮಾತಾಡ್ತಾ ಬೇಡ, ಅದು ಬೇಡ ವಿಷಯ. ನನ್ನ ಖುಷಿಗೋಸ್ಕರ ಇಟ್ಸ್ ಲೈಕ್ ಅ ಪ್ಯಾಷನ್. ನನಗೆ ಖುಷಿ ಕೊಡುತ್ತೆ ಕೆಲಸ ಮಾಡೋದು, ಬ್ಯುಸಿಯಾಗಿರೋದು ಖುಷಿ ಕೊಡುತ್ತೆ. ಐ ಆಮ್ ಡೂಯಿಂಗ್. ಯಾರು ಏನಾದರೂ ಮಾಡ್ಕೊಂಡು ಸಾಯ್ಲಿ, ನನ್ನ ತಲೆನೇ ಕೆಡಿಸ್ಕೊಳ್ಳೋಣ. ಅದು ಒಂದ್ಸಲ ಸ್ಟಾರ್ಟ್ ರೋಲ್ ಆ್ಯಕ್ಷನ್ ಅಂದಿದ ತಕ್ಷಣ ಅದು ಬಂದ್ಬಿಡೋದಲ್ಲ ಕ್ಯಾರೆಕ್ಟರು. ಸೊ ಅದು ನಾನು ಹಿಂಗೆ ದೂರ ಹೊಡಿತಿದ್ದೆ, ಬಟ್ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತು. ನಮ್ಮ ಡೈರೆಕ್ಟ್ ಹೊಡಿಯಮ್ಮ ಪರವಾಗಿಲ್ಲ, ಹೊಡಿಯಮ್ಮ ಪರವಾಗಿಲ್ಲ ಸರ್ ಹೊಡೆದೆ. ಹೊಡೆದು ಕಟ್ ಆಗಿದಷ್ಟು ಪಾಪ ಅವಳು ಅಳೋದು ಶುರು ಮಾಡ್ಬಿಟ್ಲು. ಆಮೇಲೆ ನೆಕ್ಸ್ಟ್ ಅವಳು ಹೊಡಿಯೋ ಬಿದ್ದಾಗ ನನಗೂ ಬಿತ್ತು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ನಟಿ ಇದ್ದಾರೆ, ಹಾಗೆ ನನ್ನ ತುಂಬ ಆತ್ಮೀಯ ಗೆಳತಿ ಕೂಡ ಹೌದು. ತುಂಬ ವರ್ಷದಿಂದ ಇವರ ಪರಿಚಯ. ಆದರೆ ಕೊನೆಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಸುಕೃತ. ನನ್ನ ಜೊತೆ ಇರೋದು ನನ್ ಅದರ್ ದ್ಯಾನ್ ಸುಕೃತ ನಾಗರಾಜ್. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ ನಮ್ಮ ಜೊತೆ ಈ ಥರ ಕುತ್ಕೊಂಡು ಮಾತಾಡ್ತಿರೋದು. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋ ಕೊಟ್ಟಿ ತುಂಬಾ ವರ್ಷದ ಗೆಳತಿ ಅಂತ ಒಂದ್ಸಲನೂ ಸಿಕ್ಕಿಲ್ಲ ಇವ್ರು ಸರಿಯಾಗಿ. ಸರಿ, ಯಾವತ್ತೂ ಸಿಕ್ಕಿಲ್ಲ. ಕೆಲ್ಸದ ಟೈಮಲ್ಲಿ ಅಷ್ಟೇ ಸಿಕ್ಕಿದಿತ್ತು. ಬಟ್ ಆ ಫ್ರೆಂಡ್ಲಿ ಕನೆಕ್ಟ್ is what matters. ಅದಿದೆ. ಅದು ಯಾವತ್ತಿಂದ ಅದೇ ತರ ಮೇಂಟೈನ್ ಮಾಡ್ಕೊಂಡು. ಹೇಗಿದ್ದೀರಾ? ಐ ಆಮ್ ಗುಡ್. ನೀವು? ತುಂಬಾ ಚೆನ್ನಾಗಿದ್ದೀನಿ. ಬಿಸಿ ಶೆಡ್ಯೂಲ್ ನಿಮ್ಮಷ್ಟಿಲ್ಲ, ಬಟ್ ಸ್ಟಿಲ್ ನನ್ನನ್ನು ಯಾಕೆ ಹೇಳ್ತಂದ್ರೆ ನೀವು ಕೈಯಲ್ಲಿ ಸಿಗಲ್ಲ. ಆ ಕಡೆ ಬಿಗ್ ಬಾಸ್, ಈ ಕಡೆ ಇನ್ನೊಂದು ವಾಯ್ಸ್ ಓವರ್ಸ್, ಎಷ್ಟು ಬಿಸಿ ಇರ್ತೀರಾ ನೀವು. ಕೈಗೆ ಸಿಗದೆ ಇದ್ರು ಕಿವಿಗೆ ಸಿಗ್ತಾ ಇರ್ತೀನಿ ಅಂತ ಹೇಳಿ ಅದೊಂದು ಖುಷಿ, ಕಿವಿ ತಂಪಾಗುತ್ತೆ, ಅದೊಂದು ಭಾಗ್ಯ ನಮ್ದು. ಹಾಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ನಾವು ಬಂದ ಅತಿಥಿಗಳಿಗೆ ಧನ್ಯವಾದ ಪೂರ್ವಕವಾಗಿ ಮೊದಲಿಗೆ ಕೊಡೋದು ಭಗವದ್ಗೀತೆಯ ಒಂದು ಪ್ರತಿಯನ್ನು. ಥ್ಯಾಂಕ್ ಯು. ಸೊ ಇದು ನಿಮ್ಮ ಮನೆಯಲ್ಲಿ ಇರಲಿ, ಹಾಗೆ ನಿಮ್ಮ ಮನದಲ್ಲೂ ಕೂಡ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅದು ಮಾರ್ಗದರ್ಶನ ಮಾಡಲಿ ಆ ಗೀತೆಯಲ್ಲಿರುವ ಸಾಲುಗಳು ಅಂತ ಹೇಳಿ. ಥ್ಯಾಂಕ್ ಯು. ತುಂಬ ಮೀನಿಂಗ್ಫುಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನಷ್ಟಿದೆ, ಬಟ್ ಇವಾಗಕ್ಕೆ ಆರಂಭಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಸುಕೃತ, ಇವಾಗ ಯಾವ್ದ್ರಲ್ಲಿ ಬಿಸಿ? ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿನಲ್ಲಿ ಬಿಸಿ. ನಿಮ್ಗೆ ಗೊತ್ತಲ್ಲ, ಇಂದು ರಾತ್ರಿ 7:30ಕ್ಕೆ 7 ಗಂಟೆಗೆ ಹಿಂಗೆ ದಾರಿ ತಪ್ಪಿಸೋದು. ನಾನೇ ಕನ್ಫ್ಯೂಸ್ ಆಗೋದು. 7 ಗಂಟೆ. ಈ ಎಷ್ಟು ವರ್ಷದಿಂದ ನಟನೆಯ ಪ್ರಯಾಣ? ಮತ್ತೆ 12 years. 12 ವರ್ಷ. 12 years. ಅವಾಗಲೂ ಮಗು ಥರನೇ ಇದ್ರಿ, ಇವಾಗಲೂ ಮಗು ಥರ. ಥ್ಯಾಂಕ್ಸ್, ಕಾಂಪ್ಲಿಮೆಂಟ್ ಅಂತ ತಗೊಳ್ತೀನಿ. ಬಟ್ ಚೆನ್ನಾಗಿದೆ. ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್, ಅಪ್ಸ್ ಅಂಡ್ ಡೌನ್ಸ್. ಒಂದೊಂದು ಟೈಮ್ ತುಂಬ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಇಟ್ಸ್ ಲೈಕ್ ಹಿಂಗೆ. ಬಟ್ ಒನ್ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಇಟ್ಸ್ ಗುಡ್. ಆ್ಯಂಡ್ ಗಾಡ್ಸ್ ಬೀನ್ ರಿಯಲಿ ಏನಂತಾರೆ ಕೈಂಡ್ ಟು ಮೀ. ಆ್ಯಂಡ್ ಫ್ಯಾಮಿಲಿ ಸೈಡ್ ಸಪೋರ್ಟ್ ತುಂಬ ಚೆನ್ನಾಗಿದೆ, ಫ್ರೆಂಡ್ಸ್ ಕಡೆನೂ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ಗೋಯಿಂಗ್ ಆನ್. ಬಟ್ ಪಾತ್ರಗಳು ಬಂದಾಗ ನಿಮಗೆ ವಾಟ್ ಚಾಲೆಂಜ್ ಯು ದ ಮೋಸ್ಟ್ ಸೋ ಫಾರ್? ಅಂದರೆ ಸ್ವಲ್ಪ ನೆಗೆಟಿವ್ ಶೇಡನ್ನು ಕೂಡ ಯು ಆರ್ ಟಚಿಂಗ್ ದೀಸ್ ಡೇಸ್. ಸೊ ಎಲ್ಲ ನೋಡಿದಾಗ ಯಾವುದು ನೆಗೆಟಿವ್? ನೆಗೆಟಿವ್ ಬಿಕಾಸ್ ನಾನು ಅಲ್ಲಿವರೆಗೂ ಐ ಗೆಸ್ ಲಕ್ಷಣದಿಂದ ನನ್ನ ನೆಗೆಟಿವ್ ಕ್ಯಾರೆಕ್ಟರ್ ಚೂಸ್ ಮಾಡೋಕ್ಕೆ ಶುರು ಮಾಡಿತ್ತು. ಅದಕ್ಕಿಂತ ಮುಂಚೆ ಲೈಕ್ ಫುಲ್ ಡೆಡ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ನಾನು ಅಲ್ಲಿವರೆಗೂ ಮಾಡಿದ್ದು. ಸ್ಪೆಷಲಿ ಲಕ್ಷಣಗಿಂತ ಮುಂಚೆ ಅಗ್ನಿ ಸಾಕ್ಷಿ ಮಾಡಿದ್ದು ನಾನು. ಅದ್ರಲ್ಲಿ ಫುಲ್ ಪಾಸಿಟಿವ್ ಬಬ್ಲಿ ಹುಡುಗಿ ಎಲ್ಲ ಇಷ್ಟಪಡೋವಂಥ ಪಾತ್ರ. ಈಗ ನಾನು ಮಾಡ್ತಿರೋದೆಲ್ಲ ಹೇಟ್ ಮಾಡೋವಂಥ ಪಾತ್ರ. ಅಂಡ್ ಸ್ಟಾರ್ಟಿಂಗ್ ನೆಗೆಟಿವ್ ನಾನು ಮಾಡೋಕ್ಕೆ ಒಪ್ಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡಬಹುದು ಅಂತ. ನನ್ನ ಕಾಲ್ ಬಂದಾಗಲೂ ನಾನು ಅದೇ ಕೇಳಿತ್ತು, ಹೌ
ಹೆಂಗ್ ಸಾಧ್ಯ? ಬಿಕಾಸ್ ನನ್ನ ಮುಖನೂ ಹಂಗೆ ಅನ್ಸಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ. ಎಲ್ರೂ ಹೇಳೋದು ಅದನ್ನೇ. ಮಗು ಅದೇ ಕೇಳಿದ್ರೆ ಮಗು ತರ. ಸೊ ನಮ್ಮ ಮನೆಯಲ್ಲೂ ಹಾಗೆ ಪ್ಯಾಂಪರ್ಡ್ ಕಿಡ್ ಥರ ಬೆಳೆಸಿರೋದ್ರಿಂದ ನಾನು ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ನನ್ನ ಲೈಫಲ್ಲೂ. ನನ್ನ ನೆಗೆಟಿವಿಟಿ ಇಲ್ಲ, ನೆಗೆಟಿವ್ ಪೀಪಲ್ ನನ್ನ ಸರೌಂಡಿಂಗ್ ಬಂದರೂ ನನಗಾಗಲ್ಲ. ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ ಯಾವ ಬೇಸಿಸ್ ಮೇಲೆ ಅವ್ರನ್ನ ನಾನು ಕಾಸ್ಟ್ ಮಾಡಿದ್ರು ಅನ್ನೋದು ನನಗೆ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಸ್ಟಾರ್ಟಿಂಗ್ 1 ಮಂತ್ ಅಂತೂ ಇಟ್ ವಾಸ್ ಲೈಕ್ ಮ್ಯಾಡ್, ಬಿಕಾಸ್ ಯಾರೂ ಒಪ್ಕೊಳಕ್ ರೆಡಿ ಇರಲಿಲ್ಲ. ಕಮೆಂಟ್ಸ್ ತೆಗೆದ್ರೆ ಇನ್ನೊಂದು ಮಾಡಿದ್ರೆ ಎಲ್ಲ ಬರೀ ನೆಗೆಟಿವ್ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದು ಮಗುನ್ ತನ್ನ ಕಾಸ್ಟ್ ಮಾಡ್ಬಿಟ್ಟಿದ್ದಾರೆ ಹಂಗೆ ಹೇಳ್ಬಿಟ್ರು. ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಈ ಸೀರಿಯಲ್ ಮಾಡಲ್ಲ, ನಾನು ಬಿಡ್ತೀನಿ ಅಂತ ಫುಲ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಏನೋ ಒಂದು ಸ್ವಿಚ್ ಆಯಿತು, ಯಾವುದೋ ಒಂದು ಸ್ಟೋರಿನಲ್ಲಿ ಒಂದು ಸ್ವಿಚ್ ಬಂತು, ಅಲ್ಲಿಂದ ನನಗೆ ಹೋಲ್ಡ್ ಸಿಕ್ಕಿತ್ತು. ಇಲ್ಲಿವರೆಗೂ ಐ ಗೆಸ್ ಇದು ನನ್ನ 3ನೇ ಸೀರಿಯಲ್ ಅನ್ಸುತ್ತೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರೋದು. ನಂಗೆ ಇವಾಗ ನೆಗೆಟಿವೇ ಇಷ್ಟ ಆ್ಯಕ್ಚುಲಿ ಮಾಡೋಕ್ಕೆ. ಏನು ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಪಾಸಿಟಿವ್ ಅಂದರೆ ಅದೇ ಅಳು ನಗು ಇನ್ನೊಂದು ನೋಡ್ಕೊ ಮಾಡ್ಕೊ. ಬಟ್ ನೆಗೆಟಿವಲ್ಲಿ ಯು ಕ್ಯಾನ್ ಸ್ವಿಚ್. ನೆಗೆಟಿವಲ್ಲಿ ನೀನು ಒಳ್ಳೊಳಗೂ ನಾಟಕ ಮಾಡಬೇಕು ಒಂದೊಂದ್ಸಲ, ಕೆಟ್ಟೊಳಗೂ ಮಾಡಬೇಕು. ಸೊ ಪರ್ಫಾರ್ಮೆನ್ಸಿಗೆ ಜಾಸ್ತಿ ಸ್ಕೋಪ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಶೇಡ್ಸ್ ಅನ್ನ ತೋರಿಸ್ಬೋದು. ಹೌದು, ಒಬ್ರ ಹತ್ರ ನೀನು ಚೆನ್ನಾಗಿರ್ಬೇಕು, ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕಪಾಳಕ್ಕೆ ಹೊಡಿಬೇಕು, ಇನ್ನೊಬ್ರ ಹತ್ರ ಇನ್ನೊಂದು ಥರ ನಾಟಕ ಮಾಡಬೇಕು. ಸೊ ನಿಮಗೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ಆ್ಯಂಡ್ ಯು ಕ್ಯಾನ್ ಪ್ರೂವ್ ಯುವರ್ ಟ್ಯಾಲೆಂಟ್ ಆ್ಯಕ್ಚುಲಿ. ಯಾರಿಗೊಬ್ರಿಗೆ ಕಪಾಲಕ್ಕೆ ಹೊಡಿತಾ ಇರ್ತೀರಾ, ಏನ್ ಅನಿಸ್ತಾ ಇರುತ್ತೆ? ಆಕ್ಚುಲಿ ಎಲ್ಲೋ ಯಾವ್ದೋ ಸೈಡಲ್ಲಿ ಅವರಿಗೆ ಅವ್ರ ಮೇಲೆ ಇದ್ದ ಕೋಪನೋ ಇನ್ನೊಬ್ಬರ ಮೇಲೆ ಇದ್ದ ಕೋಪನೋ ಅಲ್ಲ, ಆಬ್ವಿಯಸ್ಲಿ ನಿಜವಾಗ್ಲೂ ಹೊಡೆದ್ರೆ ಕಷ್ಟನೇ. ಹೌದು, ಆಕ್ಚುಲಿ ನಾವು ಜಾಸ್ತಿ ಹೊಡಿಸ್ಕೊಂತೀವಿ ನೆಗೆಟಿವ್ ಪಾತ್ರಗಳು, ನಾವು ಜಾಸ್ತಿ ಆವಾಗ ಬೇಜಾರಾಗುತ್ತೆ, ನಾವು ಹೊಡೆದಾಗ ಖುಷಿ ಆಗುತ್ತೆ. ಅಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ವಾಪಸ್ ಕೊಡುವುದು ಅಂತ. ಎಷ್ಟೊಂದು ಸಲ ನನ್ನ ಕೋ ಆರ್ಟಿಸ್ಟ್ಗೆ ರಿಯಲ್ ಆಗು ಏಟ್ ಬಿದ್ದಿರೋದುಂಟು, ನನಗೂ ಎಷ್ಟೊಂದು ಸಲ ರಿಯಲ್ ಆಗಿ ಏಟ್ ಬಿದ್ದಿರೋದುಂಟು. ಬಟ್ ಸೀನ್ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಯಾರಿಗೂ ಖುಷಿ ಆಗಲ್ಲ ಸೀನ್ ಆಗಿರೋದೇನಾದ್ರು. ನನ್ನ ಲಕ್ಷಣದಲ್ಲಿ ನನ್ನ ಅಕ್ಕ ಕ್ಯಾರೆಕ್ಟರ್ ಒಬ್ರಿದ್ರು. ಸೊ ಅವ್ರಿಗೆ ಲಿಟ್ರಲಿ ರಪ 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 ಅಂತ ಹೊಡಿಬೇಕಾಗಿತ್ತು. ನಾನು ನಿಜವಾಗ್ಲೂ ಹೊಡೆದಿದ್ದೀನಿ ಅವ್ರಿಗೆ. ಪಾಪ ಅಳ್ತಿದ್ರು. ಒಂದ್ಸಲ ಜೋರಾಗಿ ನ್ಯಾಚುರಲ್ ಆಗಿ ಬಂತು ಅದು. ಒಂದ್ಸಲ ಸ್ಟಾರ್ಟ್ ರೋಲ್ ಆಕ್ಷನ್ ಅಂದಿದ ತಕ್ಷಣ ಅದು ಬಂದ್ಬಿಡುದಲ್ಲ ಕ್ಯಾರೆಕ್ಟರು. ಸೊ ಅದು ನಾನು ಹಿಂಗೆ ದೂರ ಹೊಡಿತಿದ್ದೆ, ಬಟ್ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತು. ನಮ್ಮ ಡೈರೆಕ್ಟ್ ಹೊಡಿಯಮ್ಮ ಪರವಾಗಿಲ್ಲ, ಹೊಡಿಯಮ್ಮ ಪರವಾಗಿಲ್ಲ ಸರ್ ಹೊಡೆದೆ. ಒಂದು ಕಟ್ ಆಗಿದಷ್ಟು ಪಾಪ ಅವಳು ಅಳೋದು ಶುರು ಮಾಡ್ಬಿಟ್ಲು. ಆಮೇಲೆ ನೆಕ್ಸ್ಟ್ ಅವಳು ಹೊಡಿಯೋ ಬಿದ್ದಾಗ ನನಗೂ ಬಿತ್ತು. ಇಲ್ಲ ಬಾಬಾ ಬೇಕು ಅಂತ ಅದ ನ್ಯಾಚುರಲ್ ಇದು ತರಬೇಕಾಗಿರುತ್ತೆ. ಬಟ್ ಆಸ್ ಅನ್ ಆಕ್ಟರ್ ನಿಮಗೆ ಈ ನ್ಯಾಚುರಲ್ ಫೀಲ್ ಅನ್ನ ತರೋದು ಯಾವುದೇ ಕ್ಯಾರೆಕ್ಟರ್ ಆಗಲಿ ಅದು ಅಂದರೆ ಹೌ ಚಾಲೆಂಜಿಂಗ್ ಇಟ್ ಈಸ್. ಯಾಕಂದರೆ ಅಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಯಾವುದೇ ಅಂದರೆ ಕೆಲವೊಮ್ಮೆ ರೆಫರೆನ್ಸೇ ಇರಲ್ಲ, ಯಾರೂ ಇರಲ್ಲ. ಸೊ ನಿಮ್ಮ ಮೆಥಡ್ ಏನು? ಹೌ ಡು ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್? ಯೂಶಲಿ ನಾನು ತುಂಬ ಯಾವ ಪಾತ್ರನೂ ನನ್ನ ಮೇಲೆ ನಾನು ಹಾವಿ ಆಗಕ್ಕೆ ಬಿಡೋದಿಲ್ಲ. ನಾನು ಮೇಕಪ್ ಹಾಕಿದ್ಮೇಲೆ ಮಾತ್ರ ನಾನು ಆ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಗೋದು. ಅಲ್ಲಿವರೆಗೂ ಐ ಆಮ್ ಸುಕೃತ. ಮೇಕಪ್ ಆಗಿದ ತಕ್ಷಣ ಐ ಆಮ್ ಕನಿಕಾ. ಇವಾಗ ಪ್ರೆಸೆಂಟ್ ಮಾಡ್ತಿರೋದು ಕನಿಕಾ. ಸೊ ಹಂಗೆ ನಾನು ಪ್ರಿಪೇರ್ ಮಾಡ್ಕೊಂಡಿರೋದು ನನ್ನ ಮೈಂಡ್ನ. ಒಂದ್ಸಲ ನಾನು ಮೇಕಪ್ ಆ ಕಾಸ್ಟ್ಯೂಮ್ ಎಲ್ಲ ಹಾಕಿ ಹೋದರೆ ನನ್ನ ಕನಿಕಾನೆ. ಕಟ್ ಅಂದಿದ ತಕ್ಷಣ ನಾನು ಸುಕೃತಾನೆ. ಬಟ್ ಸ್ಟಿಲ್ ಆ ಪಾತ್ರ ಅಂತ ಬಂದಿದ ತಕ್ಷಣ ನಾನು ಎಲ್ಲೋ ಒಂದು ಮೈಂಡ್ ಸೆಟ್ ಮಾಡ್ಕೊತೀನಿ, ಐ ಹ್ಯಾವ್ ಟು ಬಿ ರೂಡ್. ನನ್ನ ಆ್ಯಟಿಟ್ಯೂಡ್ ಇರ್ಬೋದು, ನನ್ನ ಮಾತಾಡೋ ರೀತಿ ಇರ್ಬೋದು, ನಡೆಯೋ ರೀತಿ ಇರ್ಬೋದು, ಎಲ್ಲನೂ ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಹಿಂಗೆ ಇರಬೇಕು ಅಂತ. ಅದಾಗ್ತದಂಗೆ ಕಟ್ ಅಂದ ತಕ್ಷಣ ಐ ಆಮ್ ಸುಕೃತ. ಬಬ್ಲಿ ಅಂತಂದ್ರಿ, ತುಂಬಾ ಪಾಸಿಟಿವ್ ಎನರ್ಜಿ ಅಂತಂದ್ರಿ, ಮನೇಲಿ ತುಂಬಾ ಪ್ಯಾಂಪರ್ ಮಾಡಿ ಬೆಳೆಸಿದ್ದಾರೆ ಅಂತಂದ್ರಿ. ಆದ್ರೆ ಈ ತರದ ಕ್ಯಾರೆಕ್ಟರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿ ಅಮ್ಮನೋ ಅಥವಾ ಯಾರೋ ನಿಮ್ಮನ್ನ ನೋಡಿದವರು ಅಕ್ಕನೋ ಏನೋ ಸ್ವಲ್ಪ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಅಂತ ಅನ್ಸುತ್ತಿದ್ಯಾ? ನಾನು ಹೇಳಿದ್ನಲ್ಲ, ನಾನು ಹಾವಿ ಆಗಕ್ ಬಿಡಲ್ಲ ಅಂತ. ಆಕ್ಷನ್ ಕಟ್ ಅಷ್ಟೇ, ಅದ್ರ ಮಧ್ಯದಲ್ಲೇ ಇರತ್ತೆ ನಂದು. ಅದು ಕಟ್ ಅಂದ ತಕ್ಷಣ ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಜೋಕ್ ಮಾಡ್ಕೊಂಡು ಮಾಡ್ಕೊಂಡು ಮಚ ಅನ್ಕೊಂಡು ಹಿಂಗಿರ್ತೀನಿ ನಾನು. ಸೊ ಮನೆಯಲ್ಲಿ ಏನಿಲ್ಲ, ಅಮ್ಮ ಆ್ಯಕ್ಟಿಂಗ್ ಆಗೇ ತೊಗೊತಾರೆ, ಅಕ್ಕನೂ ಆ್ಯಕ್ಟಿಂಗ್ ಆಗಿ ತೊಗೊತಾರೆ. ಅವ್ರು ಈಗಲೂ ನನ್ನ ಸೇಮ್ ಟ್ರೀಟ್ ಮಾಡೋದು. ಇನ್ಫ್ಯಾಕ್ಟ್ ನಾನು ಏನಾದ್ರು ಚೆನ್ನಾಗಿ ಮಾಡಿಲ್ಲ ಏನಾರು ಸೀನ್ ಅಂದರೆ ನಮ್ಮಮ್ಮ ಶಿ ಇಸ್ ಲೈಕ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್. ಅದೇನದು ಹಂಗೆ ಸತ್ತಣ ಥರ ಮಾಡಿದ್ಯಾ, ಅದೇನದು ಹಂಗೆ ಮಾಡಿದ್ಯಾ, ನೀಟಾಗಿ ಇನ್ನೊಂಚೂರು ಕರೆಕ್ಟಾಗಿ ಎಲ್ರಿಗೂ ಅರ್ಥ ಆಗೋ ಥರ ಮಾತಾಡು, ಅದ್ಯಾಕೆ ಒಳಗಡೆ ವರ್ಚ್ನ ನುಂಕೋಬ, ಹಿಂಗೆ ನಮ್ಮಮ್ಮ. ಸೊ ಶಿ ಇಸ್ ಲೈಕ್ ಟೂ ಮಚ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಅಮ್ಮ ಓಕೆ, ಬಟ್ ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್. ಸೊ ನಿಮಗೆ ಇತ್ತೀಚಿನ ಈ ಒಂದು 10-12 ವರ್ಷದ ಚೇಂಜಸ್ ಹೇಗೆ, ಮತ್ತು ಜನರ ಕಮೆಂಟ್ಸ್ ಯಾವ ಥರ? ವಾಟ್ ವಾಸ್ ದ ವರ್ಸ್ಟ್ ಪಾಸಿಬಲ್ ಕಾಮೆಂಟ್? ವರ್ಸ್ಟ್ ಪಾಸಿಬಲ್ ಅಂದರೆ ಅದು ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ನೆಗೆಟಿವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದೇ ಡಿಡ್ಂಟ್ ಎಕ್ಸೆಪ್ಟ್ ಮೀ. ದಟ್ ವಾಸ್ ಲೈಕ್ ವರ್ಸ್ಟ್ ಥಿಂಗ್ ಫಾರ್ ಮೀ, ಬಿಕಾಸ್ ಐ ಆಮ್ ಲೈಕ್ ಟ್ರೈಯಿಂಗ್ ಮೈ ಬೆಸ್ಟ್.
ಮಾಡಬೇಕು ಆ ಪಾತ್ರನ ನನ್ನ ಜನಕ್ಕೆ ಇಷ್ಟ ಆಗೋ ಥರ ಮಾಡಬೇಕು. ಇಷ್ಟ ಅಂದರೆ ಆ ಥರ ಅಲ್ಲ, ಹೇಟ್ ಕ್ಯಾರೆಕ್ಟರ್ನೇ, ಬಟ್ ಅಟ್ಲೀಸ್ಟ್ ಅದು ನೋಡಿದಾಗ ಕೋಪ ಬರ್ಬೇಕು ಆ ಥರ. ಬಟ್ ಜನ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಬೇರೆ ಲೈಕ್ ನಂಗೆ ಗಿವ್ ಅಪ್ ಮಾಡ್ಬಿಡ್ತಿದ್ದೆ ಅನ್ಸುತ್ತೆ. ಆ್ಯಂಡ್ ಮುಂಚೆ ಎಲ್ಲ ಹೆಂಗಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇರಲೇ ಇರಲಿಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ಆಕ್ಟಿಂಗ್ ಮಾಡೋ ಟೈಮಲ್ಲೆಲ್ಲ ಈಗೇನಂದ್ರೆ ಹೆಂಗಾಗ್ಬಿಡಿದೆ ಅಂದ್ರೆ ಸೋಷಿಯಲ್ ಮೀಡಿಯಾನೇ ಲೈಫ್ ಥರ ಹೋಗ್ಬಿಡೋದೆ. ಆ್ಯಂಡ್ ದಟ್ ಕಮೆಂಟ್ ಸಮ್ವೇರ್ ಅದು ಎಫೆಕ್ಟ್ ಆಗೇ ಆಗುತ್ತೆ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ಅದಾದ್ಮೇಲೆ ಐ ಸ್ಟಾಪ್ ಸೀಯಿಂಗ್ ಕಮೆಂಟ್ಸ್. ಏನು ಕಮೆಂಟ್ ಬರುತ್ತೆ, ಏನು ಹೇಳ್ತಾರೆ, ನಾನು ಅದು ನಿಲ್ಸೇಬಿಟ್ಟೆ ಗೊತ್ತಾ, ಬಿಕಾಸ್ ಇಟ್ ಸ್ಟಾರ್ಟೆಡ್ ಅಫೆಕ್ಟಿಂಗ್ ಮೀ. ನಾವ್ ಯಾರು ಒಳ್ಳೊಳ್ಳೆ ಇದು ಕಮೆಂಟ್ ಇದ್ರೆ ಖುಷಿ ಆಗ್ಬಿಡುತ್ತಾ? ಖುಷಿ ಆಗುತ್ತೆ. ಬಟ್ ಆಮೇಲೆ ನನ್ಗೆ ಅನ್ಸಿತ್ತು, ಯಾರು ನಿಮ್ಮನ್ನ ಇವಾಗ ಹೊಗಳುತ್ತಿದ್ದಾರೋ ಅವರೇ ನಿಮ್ಮನ್ನ ನೆಕ್ಸ್ಟ್ ಬೈತಾರೆ ಆಯ್ತಾ. ಎನಿಬಡಿ ಕ್ಯಾನ್ ಫ್ಲಿಪ್ ಇನ್ ಅ ಸೆಕೆಂಡ್, ಇನ್ ಅ ಮಿನಿಟ್ ಆರ್ ಇನ್ ಅ ಡೇ. ಹೇಳೋಕ್ಕಾಗಲ್ಲ ಯಾವಾಗ ಯಾರು ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ. ಬಟ್ ದಟ್ ಇಸ್ ವೆನ್ ಐ ರಿಯಲೈಸ್ ಸ್ಟಾಪ್ ಸೀಯಿಂಗ್ ಕಮೆಂಟ್ಸ್ ಅಂತ. ಆಮೇಲೆ TRP ಗೋಸ್ಕರ ಕೆಲಸ ಮಾಡೋದು, ಇಲ್ಲ ಅಂದರೆ ಕಮೆಂಟ್ಸ್ ಹೆಂಗೆ ಬರ್ತಿದೆ, ನನ್ನ ಕ್ಯಾರೆಕ್ಟರ್ ಇಷ್ಟಪಡ್ತಿದ್ದಾರಾ, ಇನ್ನೊಂದ ನೋ, ಐ ಸ್ಟಾಪ್ ಎವ್ರಿಥಿಂಗ್. ಮತ್ತೆ ಏನಕ್ಕೆ ಕೆಲಸ ಮಾಡ್ತಿರೋ ನೀವು? ನನ್ನ ಖುಷಿಗೋಸ್ಕರ. ಇಟ್ಸ್ ಲೈಕ್ ಅ ಪ್ಯಾಷನ್. ನನಗೆ ಖುಷಿ ಕೊಡುತ್ತೆ ಕೆಲಸ ಮಾಡೋದು, ಬ್ಯುಸಿಯಾಗಿರೋದು ಖುಷಿ ಕೊಡುತ್ತೆ. ಐ ಆಮ್ ಡೂಯಿಂಗ್. ನಾನಾಯ್ತು, ನನ್ನ ಕೆಲಸ ಆಯ್ತು, ಮನೆ ಆಯ್ತು, ಇಷ್ಟೇ ನನ್ನ ಜೀವನ ಅಷ್ಟೇ. ಪಕ್ಕದಲ್ಲಿ ಯಾರಾದರೂ ಏನಾದರೂ ಮಾಡ್ಕೊಂಡು ಸಾಯ್ಲಿ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಏನು ಕೇಳ್ತಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಸಾರಿ ಅಲ್ಲ ಹೇಳಿದ್ದು ಏನು, ಯಾರಾದರೂ ಅಂದರೆ ಬಾಯ್ ಫ್ರೆಂಡು? ಇಲ್ಲ, ಐ ಆಮ್ ವೆರಿ ಮಚ್ ಹ್ಯಾಪಿ, ವೆರಿ ಮಚ್ ಸಿಂಗಲ್. ಖುಷಿಯಾಗಿದ್ದೀವಿ, ಸಿಂಗಲ್ ಆ್ಯಂಡ್ ಹ್ಯಾಪಿ. ಯಾರ ಅಂದ್ರೆ ಮನೇಲಿ ತೋರಿಸಿದ ನಾನು ತಾಳಿ ಕಟ್ಟಿಸ್ಕೊಡ ಹಿಂಗೆ ಕುತ್ತೆ ಬಗ್ಗಿಸ್ತಾರೆ. ಅಯ್ಯೋ, ನಂಬೋದಾ? ಖಂಡಿತ ನಮ್ಮನ್ನು ಬೇಕಾದ್ರೆ ಅಮ್ಮಂಗೆ ಕಾಲ್ ಮಾಡ್ಕೊಡ್ತೀನಿ, ಕೇಳಿ. ಕೇಳೋಣ. ಆಯ್ತು, ಮಾಡ್ಕೊ, ನನಗೇನು ಭಯ ಅಲ್ಲ, ಐ ಆಮ್ ಪ್ರಿಪೇರ್ಡ್. ನೋಡೋಣ ಹಂಗಿದ್ರೆ ಮಾಡ್ಕೊಡ್ಲಾ? ಇದು ಆಗ್ಬಿಡ್ಲಿ ನಮ್ಗೆ, ನಮ್ಮ ಶೋನಲ್ಲಿ ಫಸ್ಟ್ ಟೈಮ್ ಅಮ್ಮನ ಹತ್ರ ಮಾತಾಡ್ದಂಗೂ ಆಗುತ್ತೆ. ಬಟ್ ಟೆಲ್ ಹರ್ ವಿ ಆರ್ ಆನ್ ದ ಶೋ. ಮಮ್ಮಿಗೆ ಇಬ್ರು ಅನ್ನೋ ತುಂಬಾ ಇಷ್ಟ. ಪಿಕ್ ಮಾಡಿದ್ರೆ ಲಕ್. ಮಮ್ಮಿ, ಇದು ಕ್ಯಾಮ್ರಾ ರೋಲ್ ಆಗ್ತದ ಆಯ್ತಾ? ಪ್ರದೀಪ್ ಅವ್ರು ಇಲ್ಲೇ ಇದ್ದಾರೆ, ಅವ್ರು ನಿಮ್ಗೇನೋ ಕ್ವೆಶನ್ ಕೇಳ್ತಾರಂತ ಆನ್ಸರ್ ಮಾಡಿ. ಒಂದು ನಿಮಿಷ ಸ್ಪೀಕರ್ಗೆ ಹಾಕ್ತೀನಿ. ನಮಸ್ಕಾರ, ಹೇಗಿದ್ದೀರಾ? ತುಂಬಾ ವರ್ಷ ಆಯ್ತು. ಮತ್ತೆ ಖಂಡಿತ ನೆನಪಿದೆ. ಅದಕ್ಕೆ ಫಾರ್ ಅ ಚೇಂಜ್ ನಮ್ಮ ಶೋ. ಅಯ್ಯೋ, ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನೀವು ಬರ್ಬೋದಿತ್ತು ಶೋಗೆ. ನೀವು ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು, ಬಂದಿದ್ರೆ ನೇರವಾಗಿ ಮಾತಾಡ್ಬೋದಿತ್ತು. ಬಟ್ ಆದರೂ ನಿಮ್ಮನ್ನು ಶೋದಲ್ಲಿ ಒಂದು ಪಾರ್ಟ್ ಮಾಡೋಣ ಅಂತ. ಯಾಕಂದರೆ ನಾನು ಸುಕೃತಾಗಿ ಏನೋ ಕೇಳ್ತಾ ಇದ್ದೆ, ಅದು ಏನಿಲ್ಲ, ನಾನು ಮನೇಲಿ ಯಾವ ಹುಡುಗನ್ನ ಹುಡುಕ್ತಾರೋ ಅವ್ರಿಗೆ ತಾಳಿ ಕಟ್ಟಿಸ್ಕೊಡೋದು ಅಂತಂದರು. ನಂಬೋದು ಅಂತ ಕೇಳಿದ್ದಕ್ಕೆ ಹೌದು ಅಂತಂದ್ರು. ಅಮ್ಮನ ಹತ್ರ ಬೇಕಾದ ಈಗಲೇ ಕೇಳಿ ಮಾಡಿ ಕಾಲು ಅಂತಂದೆ. ಸೊ ಏನಂತೀರ ನೀವು? ಅಂದ್ರೆ ನೀವು ತೋರಿಸಿದ ಹುಡುಗನ್ನೇ ಮದುವೆ ಆಗೋದಂತೆ? ಹೌದಾ? ಅದು ಒಪ್ಕೊಳ್ಳೋ ಮಾತಾ? ಸದ್ಯಕ್ಕೆ ಸೇಫ್ ಆಗಿದಾರಮ್ಮ? ಇಲ್ಲ, ಅವ್ರಿಗೂ ಗೊತ್ತು. ಓಕೆ. ಅದಕ್ಕೆ ನಿಮ್ಮ ಹತ್ರ ಕನ್ಫರ್ಮೇಶನ್ ತಗೋಣ ಅಂತ ಹೇಳ್ಕೊಂಡು. ಓಕೆ, ಗೊತ್ತಾಯ್ತಾ? ಓಕೆ, ಆಗಲಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸೊ ನಿಮಗೆ ಇಷ್ಟ ಆಗುವಂಥ, ಅವರಿಗೆ ಒಪ್ಪುವಂಥ ಹುಡುಗನೇ ಆದಷ್ಟು ಬೇಗ ಸಿಕ್ಕು ಮದುವೆ ಬೇಗ ಆಗಲಿ. ನಮ್ಮನ್ನು ಕರೀರಿ, ನಾವು ಊಟಕ್ಕೆ ಬರ್ತೀವಿ. ಅಯ್ಯೋ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಲೆಕ್ಕದಲ್ಲಿ ಸೋ ಸ್ವೀಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ನಾನು ಹೇಳ್ದೆ ನಂಬಲ್ಲ ನೋಡಿ. ನಂಬಿದ್ದೆ, ಆದ್ರೂ ಅಮ್ಮನ ಹತ್ರ ಮಾತಾಡ್ದಂಗೆ ಆಯ್ತಲ್ಲ. ಸೊ ಆಗ್ಲಿ, ಆಲ್ ದಿ ಬೆಸ್ಟ್. ಇನ್ನೊಂದು ಇನ್ಫಾರ್ಮೇಶನ್ ಸಿಕ್ತು, ನೀವು ಹೇಳ್ತಿರ್ಲಿಲ್ಲ. ಏನು? ಹುಡುಗ ಹುಡುಕ್ತಾ ಇದ್ದಾರೆ. ಇಲ್ಲ, ಯೂಶಲಿ ನಾವು ಪರ್ಸನಲ್ ವಿಷಯಗಳು ಜಾಸ್ತಿ ಮಾತಾಡಲ್ಲ, ಬಟ್ ಹೀಗೆ
ಮಜವಾಗಿ ಮಾತಾಡ್ತಾ ಇರೋ ಸತ್ಯ ಹೇಳಕ್ಕೇನು. ಇರೋ ಸತ್ಯ. ಆಕ್ಚುಲಿ ಮುಂದಿನ ತಿಂಗಳು ಅಕ್ಕ ಮದ್ವೆ, ಅದಾದ್ಮೇಲೆ ನನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ಅವರು ಮಾತಾಡ್ತಾ ಬೇಡ, ಅದು ಬೇಡ ವಿಷಯ ಬೇಡ. ಇಲ್ಲ ಹೇಳಿ ಬರೋಲ್ಲ. ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರು, ಅಂದ್ರೆ ಹಿಂದಿಂದ ಕಥೆಗಳಿದೆ ಅಂತ ಆಯ್ತು. ಇರ್ಲಿ, ಯಾರಿಲ್ಲ ಅಂದಿದೆ ಖಂಡಿತ. ಓಕೆ, ಬಟ್ ಯಾವ್ದು ವರ್ಕೌಟ್ ಆಗಿಲ್ಲ? ಇಲ್ಲ ಆಗಿಲ್ಲ. ಏನ್ ಪ್ರಾಬ್ಲಮ್? ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಶನ್, ಕಂಪ್ಯಾಟಬಿಲಿಟಿ ಅದೇ ಅಲ್ವಾ ಇರುತ್ತಲ್ಲ. ಆಮೇಲೆ ಲಾಯಲ್ ಆಗಿರಲ್ಲ, ಮೋಸ ಮಾಡೋದು ಜಾಸ್ತಿ. ಅಂತ ಎಲ್ಲ ಕ್ಯಾರೆಕ್ಟರ್ಗಳು ಇಲ್ಲದೆ ಇರುವಂತ ಒಳ್ಳೆ ಹುಡುಗ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗ ಸಿಗ್ಬೇಕು. ನಿಜ, ಆಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ದು ಯಾವಾಗ? ಎಲ್ರದ್ದು ಕೇಳ್ತಿರೋ ನಿಮ್ದು ಯಾವಾಗ ಅನ್ನೋದು ನನ್ನ ಪ್ರಶ್ನೆ. ಅದು ಆದಾಗ ಹೇಳು. ಎಲ್ರನ್ನು ಹಳ್ಳಕ್ ಬೀಳಿಸ್ಬಿಟ್ಟು ನೀವ್ ಮಾತ್ರ ನೆಮ್ಮದಿಯಾಗಿರೋಣ ಅಂತಲ್ವಾ? ಇದು ಮೋಸ ಅಲ್ಲ. ಹಳ್ಳಕ್ ಬಿದ್ದವರು ಆಮೇಲೆ ಮೇಲೆ ಕೆತ್ತಿ ಅಂತ ಹೇಳೋದಕ್ಕೆ ಯಾರಾದ್ರೂ ಮೇಲಿಂದ ಇರ್ಬೇಕಲ್ಲ. ಅದಕ್ಕೆ ನಾವು ಸ್ವಲ್ಪ ಮೇಲೆ ಸೇಫ್ ಆಗಿದ್ದೀವಿ. ನಾನ್ ಹಂಗಾರ ಇವಾಗ ನಿಮ್ ಮದ್ವೆ ಆದ್ಮೇಲೆ ನಾನು ಆಗ್ತೀನಿ. ಅಯ್ಯೋ ಬೇಡಪ್ಪ, ನೀವು ಬೇಗ ಮದುವೆ ಆಗ್ಬೇಕು, ನೀವು ಬೇಗ ಗುಂಡಿಗೆ ಬೀಳೋದು ನೋಡ್ಬೇಕು. ಫ್ರೆಂಡ್ಸ್ಗಳು ಹಿಂಗೇನೆ. ನೀವು ಅಲ್ಲೇ ಆರಾಮವಾಗಿ ಆನಂದವಾಗಿ ಇರ್ಬೇಕು. ಅವಾಗ ಗುಂಡಿಗೆ ಬಿದ್ದಿದೀವಿ, ಬಟ್ ಅದರಿಂದ ಎತ್ತೋ ಅಂತ ಹುಡುಗ ಆಗ್ಬೇಕು ಇವಾಗ ಸದ್ಯ. ದಟ್ಸ್ ಅ ಗುಡ್ ಒನ್. ಆ ಟ್ರಾಮಾ ಇಂದ ಎಲ್ಲ, ಟ್ರಸ್ಟ್ ಇಶ್ಯೂಸ್ ಇಂದ ಎಲ್ಲ ನಂಬಿಕೆ ಹೋಗ್ಬಿಡುತ್ತಲ್ಲ. ತುಂಬಾ ಏನಾದ್ರೂ ಬ್ಯಾಡ್ ಇದಾದಾಗ ನಂಬಿಕೆ ಉಳಿಯಲ್ಲ. ಹೌದು, ನಮ್ ಪ್ರೀತಿ ಮೇಲೆ ಎಲ್ಲ, ರಿಲೇಶನ್ಶಿಪ್ ಮೇಲೆ, ಎಲ್ಲಾದ್ರ ಮೇಲೆ ಆ ನಂಬಿಕೆ ಅನ್ನೋದು ಹೊಟ್ಟೋಗ್ಬಿಡುತ್ತೆ ಗೊತ್ತಾ. ಆ ನಂಬಿಕೆನ ಮತ್ತೆ ರೀಅಶ್ಯೂರ್ ಮಾಡೋಂಥ ಹುಡುಗನ ಇವಾಗ ಹುಡುಕ್ತಿರೋದು ನಾನು. ಆ ಪೇಷನ್ಸ್ ಇರ್ಬೇಕು ಆ ಹುಡುಗಂಗೆ. ಹೌದು, ಆ ಹುಡುಗ ಸಿಕ್ಕೋ ತನಕ ನಿಮ್ಗೆ ಪೇಷನ್ಸ್ ಇರ್ಬೇಕು. ಖಂಡಿತ. ಅದನ್ನ ಇವಾಗ ಕಂಡ್ಕೊಂತಾ ಇದ್ದೀರಾ. ಬಟ್ ಅದು ಕಂಡ್ಕೊಬಿಟ್ಟಿದ್ದೀನಿ ಇವಾಗ. ತುಂಬಾ ರಶ್ ಮಾಡೋದ್ರಿಂದ ನಮ್ಗೆ ಅದು ಸಿಗಲ್ಲ. ಬಿಟ್ಬಿಡ್ಬೇಕು ಯೂನಿವರ್ಸ್ಗೆ. ಆ ಟೈಮಲ್ಲಿ ಆ್ಯಕ್ಚುಲಿ ಬರುತ್ತೆ. ಆ್ಯಂಡ್ ಸುಮ್ಮನೆ ಅರ್ಜೆಂಟ್ ಮಾಡಿ ಯಾರೋ ತಪ್ಪು ವ್ಯಕ್ತಿನ, ರಾಂಗ್ ಪರ್ಸನ್ನ ಸುಮ್ಮನೆ ಹರಿ ಮಾಡಿ ರಾಂಗ್ ಪರ್ಸನ್ನ ಮದುವೆ ಆಗಕ್ಕಿಂತ ಕಾದು ಒಳ್ಳೆಯವ್ರನ್ನ ಆಗೋಣ, ರೈಟ್ ಪರ್ಸನ್. ಅಷ್ಟೇ. ಏನು ಅರ್ಜೆಂಟ್ ಇವಾಗೇನು ಯಾವುದಕ್ಕೂ ಏನು ಒಂದು ಟೈಮ್ ಬ್ಯಾರಿಯರ್ ಅನ್ನೋದಿಲ್ವಲ್ಲ. ನಿಜ, ಮೊದಲಿನ ಥರ ಅರ್ಜೆಂಟ್ ಯಾರೋ ಒಬ್ಬ ಹುಡುಗ ಸಿಕ್ಕಿದ್ರೆ ಸಾಕು ಮದುವೆ ಮಾಡಿಸೋಣ ಅಂತ ದಿನ ಸಾಯೋದಕ್ಕಿಂತ ಟೈಮ್ ತಗೊಳ್ಳೋಣ, ನೋಡ್ಕೊಳ್ಳೋಣ. ಬಟ್ ನೀವು ಹೇಗೆ ಅಂದರೆ, ಯು ಸೆಡ್ ಯು ಆರ್ ಅ ಬಬ್ಲಿ ಪಾಸಿಟಿವ್ ಪರ್ಸನ್ ಅಂತ ಹೇಳ್ಕೊಂಡು ಈ ವಿಷಯ ಬಂದಿದ್ದಕ್ಕೆ ಕೇಳಿದ್ದು, ಹೇಗೆ ನೀವು ತುಂಬ ತಾಳ್ಮೆನಾ ಅಥವಾ ಕಮ್ಮಿನಾ? ಇಲ್ಲ, ತುಂಬ ತಾಳ್ಮೆ. ನೆಕ್ಸ್ಟ್ ಲೆವೆಲ್ಸ್ ತಾಳ್ಮೆ. ಐ ಥಿಂಕ್ ಆ್ಯಕ್ಟಿಂಗಲ್ಲೂ ಅದು ಬೇಕಾಗುತ್ತಲ್ಲ. ಹೌದು, ಶೂಟಿಂಗಲ್ಲಿ ಇರೋರು ಯಾರಲ್ಲಿ ನಮ್ಮ ಫೀಲ್ಡಲ್ಲಿ ಇದ್ದಾರೋ ಅವ್ರಿಗೆ ಫಸ್ಟ್ ಬೇಕಾಗೋದು ತಾಳ್ಮೆ. ಬಿಕಾಸ್ ನಮ್ಮಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲಸದಲ್ಲಿ ಐ ಗೆಸ್ ಯಾರಿಗೂ ಇರಲ್ಲ ಅನ್ಸುತ್ತೆ. ಆ್ಯಂಡ್ ಆ ಪೇಷನ್ಸ್ ಬೇಕೇ ಬೇಕು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಫಸ್ಟ್ ಆಫ್ ಆಲ್ ಅವಕಾಶ ಸಿಗೋ ತನಕದ್ದು ಒಂದು ತಾಳ್ಮೆ, ಸಿಕ್ಕದ ಮೇಲೆ ಒಂಥರ ತಾಳ್ಮೆ, ಮೇಲೆ ಒಂಥರ ತಾಳ್ಮೆ, ಮುಗಿದ ಮೇಲೂ ಒಂಥರ ತಾಳ್ಮೆ. ನೆಕ್ಸ್ಟ್ ಎಕ್ಸಾಕ್ಟ್ಲಿ ಆಗಿದೆಯಾ? ಖಂಡಿತ ಆಗಿದೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಅಗ್ನಿಸಾಕ್ಷಿ. 6 ವರ್ಷ 7 ವರ್ಷ ಒಂದು ಪ್ರಾಜೆಕ್ಟ್ ಮಾಡಿತ್ತು. ಸಡನ್ ಆಗಿ ಅದು 7 ವರ್ಷ ಆದ್ಮೇಲೆ ಮುಗಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು, ಫುಲ್ ಬ್ಲ್ಯಾಂಕ್. ನಾವು ಎಲ್ಲರೂ ಆಲ್ಮೋಸ್ಟ್ ಬ್ಲ್ಯಾಂಕ್. ನೆಕ್ಸ್ಟ್ ಏನು 6 ವರ್ಷ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಏನು? ಬಿಕಾಸ್ ಅದೇ ಒಂಥರ ಲೈಫ್ ಆಗೋಗ್ಬಿಡುತ್ತು ನಮಗೆ. ತಿಂಗಳು ಪೂರ್ತಿ ಆಲ್ಮೋಸ್ಟ್ ನಾವು ಕೆಲಸ ಮಾಡ್ತಾನೆ ಇದ್ವಿ. ನಮ್ಮ ಫ್ಯಾಮಿಲಿಗಿಂತ ನಮ್ಮ ಫ್ರೆಂಡ್ಸ್ಗಿಂತ ಜಾಸ್ತಿ ನಾವು ಸ್ಪೆಂಡ್ ಮಾಡಿದ್ದೆ ಆ ಸೆಕ್ಟರ್ಲಿ. ಮುಗ್ದ ತಕ್ಷಣ ಸಡನ್ ಆಗಿ ಇಟ್ ವಾಸ್ ಲೈಕ್ ಟೋಟಲಿ ಬ್ಲ್ಯಾಂಕ್. ಅಲ್ಲಿನ ದಿನಗಳು ಹೇಗಿತ್ತು? ಏನಾದರೂ? ಇಟ್ ವಾಸ್ ವೆರಿ ಫನ್ ಡೇಸ್. ಎಲ್ಲ ಚಿಕ್ಕವರು, ಒಂದೇ ಥರ ಮೈಂಡ್ ಸೆಟ್ಟು. ವಿ ಯೂಸ್ ಟು ಎಂಜಾಯ್. ಶೂಟಿಂಗ್ ಅನ್ನಿಸ್ತಿರ್ಲಿಲ್ಲ, ಫ್ಯಾಮಿಲಿನೇ ಆಗೋಗಿತ್ತು. ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗಿತ್ತು ಅಂದರೆ, ನಮ್ಮ ಹೆಸರುಗಳು ನಾವು ಮರ್ತೋಗಿದ್ವಿ. ನಾನಂತೂ ಸುಕೃತಾರ ರಿಯಾಕ್ಟ್ ಮಾಡಿ ಅಂಜಲಿನೇ ಹಾ ಅಂತ ತಿರುಗ್ತಿದ್ದೆ. ಸೊ ಆ ಲೆವೆಲ್ಗೆ ಆಗೋಗಿತ್ತು ಬಾಂಡಿಂಗು. ಬಿಟ್ಟು ಅದು ಮುಗಿದಾಗ ಸ್ವಲ್ಪ ಟೈಮ್ ಬೇಕಾಯ್ತು, ಅಟ್ಲೀಸ್ಟ್ 1 or 2 months ಬೇಕಾಯಿತು ಇದರಿಂದ ಹೊರಗಡೆ ಬರೋದಕ್ಕೆ. ದೆನ್ ಇಟ್ ವಾಸ್ ಲೈಕ್ ಏನು ಮಾಡೋದು ನೆಕ್ಸ್ಟು. ಆ್ಯಂಡ್ ಕಾಸ್ಟ್ ಮಾಡೋರು ಯೋಚನೆ ಮಾಡ್ತಾರೆ, ಇಷ್ಟು ವರ್ಷ ಒಂದು ಸೀರಿಯಲಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಹೆಂಗೆ ಅಂದರೆ ಒಂದು ಸೀರಿಯಲ್ಲು ಹಿಟ್ ಆಗೋದು ಕಷ್ಟ, ಅದರಲ್ಲಿ ತುಂಬ ವರ್ಷಕ್ಕೆ ಆ್ಯಕ್ಟ್ ಮಾಡೋದು ಕಷ್ಟ. ಹೌದು ಅದರದ್ದೇ ಒಂದು ಪ್ಲಸ್ ಮೈನಸ್ ಎರಡೂ ಇದೆ. ಬಿಕಾಸ್ ಒಂದು ಸೀರಿಯಲಲ್ಲಿ ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಅಂದಮೇಲೆ ಇನ್ನೊಂದು ಕಾಸ್ಟ್ ಮಾಡ್ಕೊಳ್ಳೋಕೆ ಅವ್ರು ನೆಕ್ಸ್ಟ್ ಮುಗಿದ್ಮೇಲೆ ಯೋಚನೆ ಮಾಡ್ತಾರೆ. ಜನ ಈಗಷ್ಟೇ ನೋಡಿದ್ದಾರೆ, ಅವ್ರ ಮುಖ ಮರೀಲಿ, ಆಮೇಲೆ ಇನ್ನೊಂದು ಪಾತ್ರಕ್ಕೆ ಹಾಕೊಳ್ಳೋಣ, ಆ ಕಂಪ್ಯಾರಿಸನ್ನು, ಇನ್ನೊಂದು ಮತ್ತೊಂದು, ಆಮೇಲೆ ಇವಾಗ ಅವರು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು, ಪೇಮೆಂಟ್, ಇನ್ನೊಂದು, ಈ ಥರ ಎಲ್ಲ ಸಾವಿರ ಅವ್ರದ್ದೇ ಅಸಂಪ್ಷನ್ಗಳು, ಅವ್ರವ್ರದ್ದೇ ಅಸಂಪ್ಷನ್ನು. ಪ್ರಾಬ್ಲಮ್ ಕೊಡ್ತಾರೇನೋ, ಇನ್ನೊಂದೇನೋ, ಮತ್ತೊಂದೇನೋ. ಕೊಡೋದಿದೆಯಾ? ಇಲ್ಲ, ನಾನು ಯೂಶಲಿ ಕೊಡಲ್ಲ.
ಯೂಶಲಿ ಕೊಡಲ್ಲ ಅಂದ್ರೆ ಆಗಿದೆ. ಖಂಡಿತ ಯಾವ ಸೆಟ್ಟಲ್ಲಿ ಜಗಳಗಳಿರಲ್ಲ. ಜಾಸ್ತಿ ಟೈಮಿಂಗ್ಸ್ ವಿಷಯಕ್ಕೆ ಡೇಟ್ಸ್ ವಿಷಯಕ್ಕೆ ಆಪ್ಸೆಂಟ್ ಅನ್ಸೋದು ಇರುತ್ತೆ. ಅದು ಎಲ್ಲ ಆರ್ಟಿಸ್ಟ್ಗಳದ್ದು ಅದು ಮಾಮೂಲಿ, ಎಲ್ಲ ಸೀರಿಯಲ್ ಎಲ್ಲ ಸೆಟ್ಟಲ್ಲೂ. ಪಾಪ ಅವ್ರ ಕಷ್ಟ ಅವ್ರಿಗೆ, ನಮ್ ಕಷ್ಟ ನಮ್ಗೆ. ನಮ್ಗೆ ಯಾವ ಡೇಟ್ ಬೇಕಾಗಿರುತ್ತೋ ಅವ್ರಿಗೂ ಅದೇ ಡೇಟ್ ಬೇಕಾಗಿರುತ್ತೆ ಒಂದೊಂದ್ಸಲ. ಅವಾಗ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಇಲ್ಲ ಮೇ ಬಿ ಹಾಫ್ ಡೇನೋ ಇನ್ನೊಂದು, ಇದೆಲ್ಲ ಮಾಮೂಲಿ ಸೀರಿಯಲ್ ಅಲ್ಲಿ. ಸೊ ಇದು ಇಷ್ಟೂ ಸೇರಿದ್ರೇನೆ ಅದೊಂದು ಪ್ಯಾಕೇಜ್ ಅದು. ಈ 6-7 ವರ್ಷದ ಜರ್ನಿ ಈಗ ಅಗ್ನಿಸಾಕ್ಷಿದ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಅಲ್ಲಿ ಯಾವ್ದಾದ್ರು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್, ಗುಡ್, ಬ್ಯಾಡ್, ಅಗ್ಲಿ ಆರ್ ವಾಟ್ ಎವರ್? ಗುಡ್ ಬ್ಯಾಡ್ ಅಂತ ಏನಲ್ಲ. ಎನಿಥಿಂಗ್. ಗುಡ್ ವಾಸ್ ಲೈಕ್ ನನಗೆ ಸುದರ್ಶನ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಅವ್ರ ಜೊತೆ ನನಗೆ ಸಪ್ರೇಟ್ ಸೀನ್ಸ್ ಇತ್ತು. ದಟ್ ವಾಸ್ ಲೈಕ್ ಅವ್ರ ಜೊತೆ ಚಂದ್ರು ಅಪ್ಪ ಜೊತೆ. ಇವಾಗ ಭಾಗ್ಯಲಕ್ಷ್ಮಿನಲ್ಲೂ ಅವರೇ ನಮ್ಮಪ್ಪ. ಚಂದ್ರು ಅಪ್ಪ ಒಂಥರ ನನಗೆ ಸ್ವಂತ ಅಪ್ಪನ ಥರನೇ ಆಗೋಗ್ಬಿಟ್ಟಿದ್ದಾರೆ. How is it to work with him? ಓ ಲವ್ಲಿ. ಅವ್ರು ಈಗಲೂ ಮಗು ಥರನೇ. ಹಿ ಇಸ್ ಸೋ ವಾರ್ಮ್. ನಗಿಸ್ತಾರೆ, ನಗ್ನಗ್ತಾ ಇರ್ತಾರೆ, ನಿಮ್ಮನ್ನ ಸ್ವಂತ ಮಕ್ಳು ಥರ ಟ್ರೀಟ್ ಮಾಡ್ತಾರೆ. ನನ್ನ ಸೀರಿಯಲಲ್ಲಿ ಫಸ್ಟ್ ಸೀನ್ ಅಗ್ನಿಸಾಕ್ಷಿನಲ್ಲಿ ಅವ್ರ ಜೊತೆ ಇದ್ದಿತ್ತು. ಆ್ಯಂಡ್ ಭಾಗ್ಯಲಕ್ಷ್ಮಿನಲ್ಲೂ ಸೇಮ್ ಅಣ್ಣ ಅಖಿಲ್ ಯಾರಿದ್ದ, ಇದರಲ್ಲಿ ರಾಜೇಶ್ ಧ್ರುವ, ಇದರಲ್ಲೂ ಅವನೇ ನನ್ನ ಅಣ್ಣ. ಅದೇ ಆಲ್ಮೋಸ್ಟ್ ಅದೇ ಫ್ಯಾಮಿಲಿ ಬಂದ್ಬಿಟ್ಟಿದೆ. ಎಷ್ಟೊಂದು ಜನ ಹೇಳ್ತಿದ್ರು ಇನ್ನೊಂದು 2-3 ಜನ ಕರ್ಕೊಂಡ್ಬಂದ್ಬಿಡಿ ಅಗ್ನಿಸಾಕ್ಷಿ ಪಾರ್ಟ್ 2 ಆಗುತ್ತೆ. ಹಿ ಇಸ್ ವೆರಿ ವಾರ್ಮ್. ಆ್ಯಂಡ್ ಸುದರ್ಶನ್ ಸರು ಅಷ್ಟೇ. ನಾನು ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ನೋಡ್ತೀನಲ್ಲ, ನನ್ಗೆ ಏನಕ್ಕೆ ಅವ್ರು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಸರ್ವೈವ್ ಆಗಿದ್ದಾರೆ ಅಂತ ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡಿ ಬೆರೆತ ಮೇಲೆ ಗೊತ್ತಾಯ್ತು. ಬಿಕಾಸ್ ದೇ ವೆರಿ ಸಿಂಪಲ್. ಅವರು ನೇಮ್ ಫೇಮ್ನ ತಲೆ ಮೇಲೆ ಹತ್ತು ಕೂರಿಸ್ಕೊಳ್ಳಲ್ಲ. ಅವ್ರ ತಲೆಗೆ ತಗೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲಸನ ಕೆಲಸದ ಥರ ನೋಡ್ತಾರೆ. ಆ ಕೆಲಸದ ಬಗ್ಗೆ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ. ಅವ್ರು ಎಷ್ಟು ನೀಟಾಗಿ ಬರ್ತಾರೆ, ಹೇಳಿ ಟೈಮ್ಗೆ ಏನು ಬೇಕು ಎಲ್ಲ ತಿಳ್ಕೊತಾರೆ, ಸೀನ್ ಪೇಪರ್ ನೋಡ್ಕೊಳ್ತಾರೆ, ಶೂಟಿಂಗ್ ಮಾಡ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಹೋಗ್ತಾರೆ ಅಷ್ಟೇ. ಗಾಸಿಪ್ ಮಾಡೋದು ಇನ್ನೊಂದು ಮತ್ತು ನಥಿಂಗ್. ಆ್ಯಂಡ್ ಇರೋ ಆ ಟೈಮಲ್ಲಿ ಯಜ್ಞ ಅವ್ರಿಗೆ ಇರೋ ಟೈಮಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಈವನ್ ಸುದರ್ಶನ್ ಸರ್ ಎಂಥ ಮೇರ್ ನಟ ಅವರು. ಅವ್ರಿಗೆ ಆ್ಯಕ್ಚುಲಿ ನಮ್ಮ ಅಗ್ನಿಸಾಕ್ಷಿ ಮಾಡೋ ಹುಷಾರಿರಲಿಲ್ಲ. ಅಗ್ನಿಸಾಕ್ಷಿ ನಡೆಯುವಾಗಲೇ ಅವ್ರು ತೀರೋಗಿದ್ದೈತೆ ಆ್ಯಕ್ಚುಲಿ. ಅವರು ಎಷ್ಟು ಸಿಂಪಲ್ ಮನುಷ್ಯ ಗೊತ್ತಾ. ಅವ್ರ ಪಾಡುಗಳು ಬರೋರು, ಒಂದು ಅಸಿಸ್ಟೆಂಟ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ, ಅವ್ರೊಬ್ಬರೇ ಬರೋರು. ಆ ಸ್ಟೇಜ್ ಆದ್ರೂ ಈ ಹ್ಯಾಡ್ ಸೋ ಮೆನಿ ಹೆಲ್ತ್ ಇಶ್ಯೂಸ್, ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಬರೋರು, ರೆಡಿ ಆಗೋರು, ಸೀನ್ ಪೇಪರ್ ಇಸ್ಕೊಳ್ಳೋರು ಅವರೇ ಕೇಳಿ ಏನು ಸೀನ್ ಎತ್ತ. ನಾವು ಕೇಳೋದೇ ಇಲ್ಲ ಟು ಬಿ ಹಾನೆಸ್ಟ್. ಈಗಿನವರೆಲ್ಲ ನಾವು ಕೇಳಲ್ಲ, ಸೀನ್ ಪೇಪರ್ ನೋಡ್ಕೊಳ್ಳೋ, ಸುಮ್ಮನೆ ಫೋನಲ್ಲಿ ಇಟ್ಕೊಂಡಿರ್ತೀವಿ. ಅವ್ರದ್ದು ಎಷ್ಟು ಡಿಸಿಪ್ಲಿನ್ ಲೈಫ್. ದಟ್ಸ್ ವೇ ಲೈಕ್ ಐ ಗೆಸ್ ಅವ್ರು ಇಷ್ಟು ವರ್ಷ ಸರ್ವೈವ್ ಆಗುತ್ತೆ ಇಂಡಸ್ಟ್ರಿನಲ್ಲಿ. ದಟ್ ಇಸ್ ದ ರೀಸನ್, ಬಿಕಾಸ್ ದೇ ಆರ್ ಬೀಯಿಂಗ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್. ಸೊ ದಟ್ಸ್ ವಾಟ್ ವಿ ನೀಡ್ ಟು ಲರ್ನ್ ಅವರಿಂದ. ವೆರಿ ಟ್ರೂ. ದೊಡ್ಡ ದೊಡ್ಡ ಆರ್ಟಿಸ್ಟ್ ನಾನು ನೋಡಿರೋರೆಲ್ಲ ದೇ ಆರ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್. ಐ ಗೆಸ್ ಅದು ಲಾಂಗ್ ಟರ್ಮಲ್ಲಿ ಅದು ತುಂಬ ವರ್ಕ್ ಆಗುತ್ತೆ. ಈವನ್ ಸೆಟ್ಟಲ್ಲೂ ಅಷ್ಟೇ. ನೀವೇನು ಅದರಿಂದ ನಿಮ್ಮಲ್ಲಿ ಇದು ಮಾಡ್ಕೊಂಡಿದ್ದೀರಾ, ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀರಾ? ಟೇಕ್ ಥಿಂಗ್ಸ್ ಪರ್ಸ್ನಲಿ. ಯಾವುದೂ ತಲೆಗೆ ಅದು ಹಚ್ಕೊಬಾರ್ದು, ತಲೆ ಮೇಲೆ ಇಟ್ಕೊಬಾರ್ದು. ದಿಸ್ ಇಸ್ ವಾಟ್ ಟು ಬಿ ಸಿಂಪಲ್ ಆ್ಯಂಡ್ ಹಂಬಲ್. ಐ ಆಮ್ ನಾರ್ಮಲ್ ಸಿಂಪಲ್ ಆ್ಯಂಡ್ ಹಂಬಲ್ ಪರ್ಸನ್. ಬಟ್ ಅವ್ರನ್ನೆಲ್ಲ ನೋಡಿದಾಗ, ಎಸ್ಪೆಷಲಿ ಈ ಫೀಲ್ಡಲ್ಲಿ ನೇಮ್ ಫೇಮ್ ಮನಿ ಅಂತ ನೋಡಿಬಿಟ್ಟಾಗ ವಿ ಫ್ಲಿಪ್. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ವಿ ಆಲ್ ಫ್ಲಿಪ್. ಅದು ನೇಮ್ ಫೇಮ್ ಸಡನ್ನಾಗಿ ಬಂದಾಗ ಅದನ್ನ ಯಾವುದೂ ಶಾಶ್ವತ ಅಲ್ಲ. ಇಟ್ ಈಸ್ ಆಲ್ ಪಾರ್ಟ್ ಆಫ್ ಯುವರ್ ಲೈಫ್ ಅನ್ನೋದು ಐ ಹ್ಯಾವ್ ಲರ್ನ್ಡ್. ಇರುತ್ತೆ, ನೆಕ್ಸ್ಟ್ ಇರಲ್ಲ. ಇದ್ದಾಗ ಹೆಂಗಿರಬೇಕು, ಇಲ್ಲದಾಗ ಹೆಂಗಿರಬೇಕು, ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕು ಅನ್ನೋದು ದೇ ಹ್ಯಾವ್ ಥಾಟ್ ಮಿ. ಲಕ್ಷಗಟ್ಟಲೆ ಫಾಲೋವರ್ಸು, ಅವ್ರ ಲೈಕ್ಸು ಒಂದು ಪೋಸ್ಟ್ ಮಾಡಿದ್ರೆ, ಸೊ ಅಲ್ಲೂ ಕೂಡ ಐ ಥಿಂಕ್ ದರ್ ಈಸ್ ಒನ್ ಮೋರ್ ಚಾಲೆಂಜ್. ಹೌದು. ಪೋಸ್ಟ್ ಮಾಡಿದ್ರೆ ಲೈಕ್ಸ್ ಬರ್ತಾ ಇರ್ತವೆ, ಕೆಲವೊಂದಕ್ಕೆ ಬರಲಿಲ್ಲ ಅಂತಂದರೆ ಅದು ಕೂಡ ಯೋಚನೆ ಬರುತ್ತೆ. ಸೊ ಈ ಥರದ್ದೆಲ್ಲ ಆಗದಿದ್ದಿದೆಯಾ? ನಾನು ಹೇಳಿದ್ನಲ್ಲ, ನಾನು ಸ್ಟಾರ್ಟಿಂಗ್ ತುಂಬ ತಲೆ ಕೆಡಿಸ್ಕೊತಿದ್ದೆ. ಪೋಸ್ಟ್ ಮಾಡಿದ ತಕ್ಷಣ ಕಮೆಂಟ್ಸ್ ಏನು ಬರುತ್ತೆ, ಇಲ್ಲ ಪೇಜಸಲ್ಲಿ ಇವಾಗಿರೋದ್ರೆ ಕಮೆಂಟ್ಸ್ ಏನು ಬರುತ್ತೆ, ಏನು ಇಷ್ಟಪಡ್ತಿದ್ದಾರೆ ಅಲ್ವಾ, ಲೈಕ್ಸ್ ಎಷ್ಟು ಬಂತು, ಕಮೆಂಟ್ಸ್, ಅದೆಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗೆ ಭ್ರಮೆ ಮುರಿತು ನನಗೆ ಅಂತಂದರೆ ಎಲ್ಲ ಇಟ್ ವಾಸ್ ಲೈಕ್ ಹೀಗೆ ಶಾಟರ್ ಡೌನ್ ಆಯಿತು. ದಟ್ ಈಸ್ ವೆನ್ ಐ ರಿಯಲೈಸ್ ಆ್ಯಂಡ್ ದಟ್ ಈಸ್ ವೆನ್ ಐ ಲೈಕ್ ಇದೆಲ್ಲ ನನಗೆ ಕಷ್ಟ ಅಂತ. ಅಂದರೆ ವಾಟ್ ವಾಸ್ ದ ಟ್ರಿಗರ್ ಪಾಯಿಂಟ್, ರೀಸನ್? ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಲೈಫಲ್ಲಿ ಅದು ಹೇಳ್ತಾರಲ್ಲ, ಡೀಪ್ ಡೌನ್ ವಿಲ್ ಗೋ ಲೈಕ್ ಇನ್ ಅ ವೆರಿ ಬ್ಯಾಡ್ ಫೇಸ್. ದಟ್ ಬ್ಯಾಡ್ ಫೇಸ್ ಥಾಟ್ ಮೀ ಸೋ ಮೆನಿ ಥಿಂಗ್ಸ್. ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ಯಾರು ಕಷ್ಟಕ್ಕೆ ಆಗ್ತಾರೆ, ಯಾರು ಸುಮ್ಮನೆ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಲೈಕ್ಸು, ಕಮೆಂಟ್ಸು, ಅದರಿಂದ ನನ್ನ ಲೈಫಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಯಿತಾ, ಇಲ್ಲ ನನ್ನ ಕಷ್ಟದ ಟೈಮಲ್ಲಿ ಅದರಿಂದ ಏನಾದ್ರು ಯೂಸ್ ಆಯಿತಾ? ನಥಿಂಗ್. ಹಂಗಿರೋ ಫಾಲೋವರ್ಸ್ ಬೇಡವಾ? ಐ ಡೋಂಟ್ ಥಿಂಕ್ ಸೊ.
ಐ ಡೋಂಟ್ ಥಿಂಕ್ ಸೊ. ಯಾಕೆ ಅವರು ಹಂಗಿದ್ರೆ ಫಾಲೋ ಮಾಡೋದ್ರ ಬಗ್ಗೆ ನಿಮಗೆ? ಫಾಲೋ ಮಾಡೋದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಹಾಂ, ಫಾಲೋವರ್ಸ್ ಬೇಡ ಅನ್ನೋದೂ ಇಟ್ಸ್ ಲೈಕ್ ಆರೋಗೆನ್ಸ್ ಅಂತಾನೆ ಹೇಳ್ಬೋದಲ್ವಾ? ಹೌದು. ಇಲ್ಲ, ಬಿಕಾಸ್ ನಾವು ಕೆಲಸ ನೀವು ಹಂಗಲ್ಲ ಗೊತ್ತು ಅದಕ್ಕೆ. ನಾವು ಖುಷಿ ಇದೆ, ಅವ್ರು ನಮ್ಮನ್ನು ನೋಡ್ತಾರೆ, ಅವ್ರ ಮನೆ ಫ್ಯಾಮಿಲಿ ಪಾರ್ಟ್ ಥರ ಟ್ರೀಟ್ ಮಾಡ್ತಾರೆ. ಬಟ್ ಅದೇ ಜೀವನ ಅಲ್ಲ, ಅದರಿಂದನೇ ಜೀವನನೂ ಅಲ್ಲ. ಸೋಷಿಯಲ್ ಮೀಡಿಯಾ ಬಿಟ್ಟು ಒಂದು ರಿಯಲ್ ಲೈಫ್ ಅನ್ನೋದಿದೆ ಗೊತ್ತಾ? ಆ ರಿಯಲ್ ಲೈಫ್ನ ಲಾಸ್ಟ್ ಇಯರ್ ನಾನು ನೋಡಿದೆ. 2024 ವಾಸ್ ಲೈಕ್ ಅ ಲರ್ನಿಂಗ್ ಪ್ರಾಸೆಸ್ ಫಾರ್ ಮೀ. ಫ್ರಮ್ 2024 Jan 1st ಇಂದ ಎಂಡ್ವರೆಗೂ ಇಟ್ ವಾಸ್ ಅ ಲರ್ನಿಂಗ್ ಫೇಸ್ ಫಾರ್ ಮೀ. ಐವ್ ಲರ್ನ್ ಸೋ ಮೆನಿ ಥಿಂಗ್ಸ್. ಲೈಫಲ್ಲಿ ಯಾರು ಬರ್ತಾರೆ, ನಂಗೆ ಆವಾಗಲೂ ಸೋಷಿಯಲ್ ಮೀಡಿಯಾ ಇತ್ತು, ಆವಾಗಲೂ ಫಾಲೋವರ್ಸ್ ಇದ್ರು. ಹೌದು. ಬಟ್ ನಾನು ಡೀಪ್ ಡೌನ್ ನಾನು ಏನು ಅನ್ಭವಿಸ್ತಿದ್ದೆ, ಐ ವಾಸ್ ಹ್ಯಾಂಡಲಿಂಗ್ ಆಲ್ ಮೈ ಸೆಲ್ಫ್. ಆವಾಗ ನನ್ನ ಜೊತೆ ಇದ್ದಿದ್ದು ನನ್ನ ಫ್ಯಾಮಿಲಿ, ನನ್ನ ತುಂಬ ನಂಬಿದ 1-2 ಫ್ರೆಂಡ್ಸು ನನ್ನ ಜೊತೆ ಇದ್ದಿತ್ತು ಆ ಟೈಮಲ್ಲಿ, ಅಷ್ಟೇ, ಇನ್ಯಾರೂ ಇರಲಿಲ್ಲ. ಸೊ ಆವಾಗ ಅನಿಸುತ್ತೆ ಇದೆಲ್ಲ ಲೈಕ್ ಯು ಹ್ಯಾವ್ ನೇಮ್ ಆ್ಯಂಡ್ ಫೇಮ್, ಫೈನ್. ಯು ಹ್ಯಾವ್ ಫಾಲೋವರ್ಸ್, ಫೈನ್. ಅವರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ, ಫೈನ್. ಬಟ್ ಅವ್ರದ್ದೇ ಆದ ಲೈಫ್ ಇರುತ್ತೆ, ನಮಗೆ ನಮ್ಮದೇ ಆದ ಲೈಫು. ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಪಾಸಿಟಿವ್ ಥಿಂಗ್ಸ್ ವರ್ಕ್ ಆಗುತ್ತೆ ಅದರಿಂದ, ಬಟ್ ಅಷ್ಟೇ ನೆಗೆಟಿವಿಟಿನೂ ಇದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಬಾಯ್ ಬಂದಂಗೆ ಕಮೆಂಟ್ಗಳು. ಯಾರ ಲೈಫಲ್ಲಿ ಏನು ನಡೀತಿರೋದಂತ ನಮ್ಗೆ ಹೆಂಗೆ ಗೊತ್ತು ಹೇಳಿ? ಈ ಒಬ್ರನ್ನ ಪಾಯಿಂಟ್ ಔಟ್ ಮಾಡಿ ಜಡ್ಜ್ ಮಾಡೋದು ಈಸಿ. ಇವ್ರು ಹಾಗೆ, ಇವ್ರು ಆ ಥರ, ಇಲ್ಲ ಏನು ಬಟ್ಟೆ, ಇನ್ನೊಂದು ಮತ್ತೊಂದು, ಏನಾದರೂ ಜಡ್ಜ್ಮೆಂಟ್ ಹೆಂಗೆ ಆಗ್ಬಿಡಿದೆ ಅಂದರೆ ಅವ್ರಿಗೆ ಹರ್ಟ್ ಆಗುತ್ತಾ, ಖುಷಿ ಕೊಡುತ್ತಾ, ಯೋಚನೆ ಮಾಡಲ್ಲ. ದೇ ಕೀಪ್ ಜಡ್ಜಿಂಗ್ ಯು ಲೆಫ್ಟ್ ರೈಟ್ ಅಪ್ ಆ್ಯಂಡ್ ಡೌನ್ ಹಿಂಗೆ. ಬಟ್ ಯಾರ ಲೈಫಲ್ಲಿ ಏನು ಅನುಭವಿಸ್ತಿರ್ತಾರೆ ಯಾರೂ ಗೊತ್ತು. ಸೊ ಜಸ್ಟ್ ಲೆಟ್ ಅಸ್ ಬಿ ಕೈಂಡ್ ಅಲ್ವಾ? ದಿಸ್ ಇಸ್ ವಾಟ್ ಪೀಪಲ್ ಆರ್ ಫರ್ಗೆಟಿಂಗ್. ಸೋಷಿಯಲ್ ಮೀಡಿಯಾ ಇಸ್ ಇಂಪಾರ್ಟೆಂಟ್. ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿಕೊಂಡ್ರೆ ಅದು ಬೇರೆ ಥರ ಹೋಗುತ್ತೆ. ಅದನ್ನೇ ತಪ್ಪಿದ್ದಕ್ಕೆ, ಟ್ರೋಲ್ ಮಾಡೋದಕ್ಕೆ, ಇನ್ನೊಂದು ಮಾಡೋದು, ಎಷ್ಟೊಂದು ಟ್ರೋಲ್ ಪೇಜಸ್ ನಾನೇ ನೋಡಿದ್ದೀನಿ. ಎಷ್ಟೊಂದು ಒಳ್ಳೆ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಯಾರೋ ಎಲ್ಲೋ ಟ್ಯಾಲೆಂಟ್ ಇರುತ್ತೆ, ಅವ್ರನ್ನ ಶೋಕೇಸ್ ಮಾಡ್ತಾರೆ, ದಟ್ ಈಸ್ ವೆರಿ ಯೂಸ್ಫುಲ್. ಬಟ್ ಅದೇ ಬೇಡದಿರೋ ವಿಷಯಕ್ಕೆ ಮಾಡೋದು, ಇನ್ನೊಬ್ರಿಗೆ ಹರ್ಟ್ ಮಾಡೋದು, ಅವ್ರು ಮಾಡ್ಬಿಡ್ತಾರೆ. ಬಟ್ ಅವ್ರಿಗೆ ಎಷ್ಟು ಹರ್ಟ್ ಆಗಿರೋದು ಪರ್ಸ್ನಲಿ ಯಾರೋ ಗೊತ್ತು. ಅವ್ರು ಅದರಿಂದ ಡ್ರಾಸ್ಟಿಕ್ ಸ್ಟೆಪ್ ತೊಗೊಂಡ್ರೂ ಯಾರೋ ಗೊತ್ತು. ಸೊ ಅದರದ್ದೇ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ, ಇಲ್ಲ ಅಂತಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಅಂದರೆ ನಮ್ಮ ಪರ್ಸ್ನಲ್ ಲೈಫ್ಗೆ ಎಷ್ಟು ಹತ್ರಕ್ಕೆ ಬರ್ಬೋದು ಅದು ನಿಮ್ಮ ಪ್ರಕಾರ? ಹೌ ಮಚ್ ಡೂ ಯು ಥಿಂಕ್ ವಿ ಶುಡ್ ಪರ್ಮಿಟ್ ದ ಸೋಷಿಯಲ್ ಮೀಡಿಯಾ ಟು ಎಂಟರ್ ಇನ್ ಟು ಅವರ್ ಲೈಫ್ಸ್ ಅಂತ? ವೆರಿ ಲೆಸ್, ಐ ಥಿಂಕ್ ಸೊ. ಬಟ್ ಹಂಗೆ ಆಗ್ತಿಲ್ವಲ್ಲ? ಪರ್ಸ್ನಲ್ ವಿಷಯಗಳ ಬಗ್ಗೆನೇ ಪ್ರಶ್ನೆಗಳು, ಅದ್ರ ಮೇಲೇ ಕುತೂಹಲಗಳು. ವಾಟ್ಸ್ ಯೋರ್ ಟೇಕ್? ಲಿಮಿಟ್. ನನಗೊಂದೇ ನಾನು ಕಲ್ತ್ಕೊಂಡಿರೋದು ಫ್ರಮ್ ಲೈಕ್ ಪಾಸ್ಟ್ 1 or 1.5 year, ಲಿಮಿಟ್, ಬೌಂಡ್ರೀಸ್. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಬೌಂಡ್ರೀಸ್ ಹಾಕೊತಿರೋ ಅಷ್ಟು ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಅಷ್ಟು ನೀವು ಸಿಕ್ಸರ್ ಹೊಡಿಬಹುದು ಪ್ರೈವೇಟ್ ಲೈಫ್ನ ನೀವೆಷ್ಟು ಪ್ರೈವೇಟಾಗಿ ಇಟ್ಕೊತಿರೋ ನಿಮ್ಮ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ಬೌಂಡ್ರೀಸ್ ಇಟ್ಕೊಳ್ಳಿ, ಲಿಮಿಟ್ಸ್ ಇಟ್ಕೊಳ್ಳಿ. ಯಾರಿಗೆ ಎಷ್ಟು ತಿಳಿಸ್ಬೇಕೋ ಅಷ್ಟು ಮಾತ್ರ ತಿಳಿಸೋ ಅಷ್ಟು ಬೌಂಡ್ರೀಸ್ ಇಟ್ಕೊಳ್ಳಿ. ಎಲ್ಲಾನು ಎಲ್ರಿಗೂ ತಿಳಿಸ್ಬೇಕು ಅನ್ನೋದಿಲ್ಲ. ನೀವೆಲ್ಲರೂ ಹೋಗ್ತೀರಾ, ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ, ಫೈನ್. ಬಟ್ ಅದ್ರ ಹಿಂದೆನೂ ಒಂದಿಷ್ಟು ಅದ್ರ ರಿಲೇಟೆಡೇ ಒಂದಿಷ್ಟು ಲಿಮಿಟ್ಸ್ ಇರುತ್ತೆ. ಕೀಪ್ ಪ್ರೈವೇಟ್. ಸ್ಪೆಷಲಿ ಕೀಪ್ ಯುವರ್ ರಿಲೇಷನ್ಶಿಪ್ಸ್ ಪ್ರೈವೇಟ್, ಕೀಪ್ ಯುವರ್ ಫ್ರೆಂಡ್ಶಿಪ್ಸ್ ಪ್ರೈವೇಟ್. ಏನೆಲ್ಲಾನು ಕೀಪ್ ಯುವರ್ ಫ್ಯಾಮಿಲಿ ಲೈಫ್ ಪ್ರೈವೇಟ್. ಯಾವುದೂ ತುಂಬ ಬಿಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡಬೇಕು ಅದು ಗೊತ್ತಿರಬೇಕು, ಎಷ್ಟು ಪೋಸ್ಟ್ ಮಾಡಬೇಕು ಅದು ಗೊತ್ತಿರಬೇಕು. ಆ್ಯಕ್ಚುಲಿ ಲಿಮಿಟಲ್ಲಿ ನೀವಿದ್ರೆ ಯಾವುದೂ ನಿಮ್ಗೇನೋ ಪ್ರಾಬ್ಲಮ್ ಆಗಲ್ಲ. ಈವನ್ ಸೋಷಿಯಲ್ ಮೀಡಿಯಾ ಒಂದು ಎಂಟರ್ಟೈನ್ಮೆಂಟ್ಗೋ ಇಲ್ಲ ನಿಮ್ದೇನೋ ಕಂಟೆಂಟ್ ಪೋಸ್ಟ್ ಮಾಡೋಕ್ಕೋ ಮಾಡಿ, ಅಷ್ಟೇ ಬಿಟ್ಬಿಡಿ. ಅದರಿಂದ ಏನಾರು ಆಗ್ತಿದ್ಯಾ, ಬರ್ತಿದ್ಯಾ, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರ ಲೈಫ್ನ ನಿಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ನಿಮ್ಮ ಲೈಫ್ನ ಇನ್ನೊಬ್ರ ಜೊತೆ ಕಂಪೇರ್ ಅದೇನೋ ಗಾದೆ ಹೇಳ್ತಾರೆ, ಮರಕ್ಕಿಂತ ಮರ ದೊಡ್ಡದು ಅಂತ. ಸೊ ಹಂಗಿರುವಾಗ ಏನಕ್ಕೆ ಸುಮ್ಮನೆ ಕಂಪೇರ್ ಮಾಡ್ಕೊಂಡು ನಮ್ಮ ಲೈಫ್ನ, ನಮ್ಮ ಮೈಂಡ್ನ ಹಾಳು ಮಾಡ್ಕೊಳ್ಳೋದು? ನಿಮ್ಮ ಲೈಫ್ ನಿಮ್ಮದು, ಅವ್ರ ಲೈಫ್ ಅವ್ರದ್ದು. ಮೇ ಬಿ ನಮಗಿರೋ ಪ್ರಿವಿಲೇಜ್ ಅವ್ರಿಗಿರಲ್ಲ, ಅವ್ರಿಗಿರೋ ನೆಕ್ಸ್ಟ್ ಲೆವೆಲ್ ಪ್ರಿವಿಲೇಜ್ ನಮಗಿರಲ್ಲ. ನಮ್ಮ ಲೈಫ್ ಜರ್ನಿನೇ ಡಿಫ್ರೆಂಟ್, ಅವ್ರ ಲೈಫ್ ಜರ್ನಿನೇ ಡಿಫ್ರೆಂಟ್. ವೈ ಟು ಕಂಪೇರ್? ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿರೋಂಗೆ ತುಂಬ ಜನ ಕಂಪೇರ್ ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಈವನ್ ನಮ್ಮ ಇಂಡಸ್ಟ್ರಿನಲ್ಲೂ ಅವ್ರು ಆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಇವ್ರು ಈ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ನಾನು ಒಂದು ಮಾಡ್ತಿದ್ದೀನಿ, ನನ್ನ ಹತ್ರ ಕೆಲಸ ಇಲ್ಲ, ಇನ್ನೊಂದು ಮತ್ತೊಂದು. ಸೊ ಆಲ್ ದಿಸ್ ಇಸ್ ಕಂಪ್ಯಾರಿಸನ್ ಇಸ್ ಆಲ್ಸೋ ಲೈಕ್ ಸ್ಟಾರ್ಟೆಡ್. ಸೊ ಎಷ್ಟು ನೀವು ಕೇಳಿದ್ರಲ್ಲ ಎಷ್ಟಿರಬೇಕು ಅಂತ, ಲಿಮಿಟಲ್ಲಿರಬೇಕು. ಅದೊಂದು ಸೋಷಿಯಲ್ ಮೀಡಿಯಾ ಅಂತಲ್ಲ, ನಮ್ಮ ಲೈಫಲ್ಲಿ ಏನೇ ಆದ್ರೂ ನಮ್ಮ ಎಮೋಷನ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಲಿಮಿಟಲ್ಲಿರಬೇಕು. ಕೆಲವೊಮ್ಮೆ ಈ ಥರದ್ದು ಏನಾದರೂ ನಿಮ್ಮ
ಇದರಲ್ಲಿ ಲೈಫಲ್ಲಿ ತುಂಬಾನೇ ಫನಿ ಅಂತ ಅನ್ಸೋವಂಥ ಗಾಸಿಪ್ಪು ಅಥವಾ ಇಂಟ್ರೆಸ್ಟಿಂಗು ಇರಿಟೇಟಿಂಗ್ ಅನ್ನೋಂಥ ಗಾಸಿಪ್ ಏನಾದರೂ ಬಂದಿದ್ದು ಅದನ್ನ ನೋಡಿ ನೀವು ಹೊಟ್ಟೆ ಹುಣ್ಣಾಗೋ ಥರ ನಕ್ಕಿದ್ದು ಅಥವಾ ಏನು ಕರ್ಮ ಇವ್ರದ್ದು ಅಂತ ಅಂದ್ಕೊಂಡಿದ್ದು ಏನಾದರೂ ಉದಾಹರಣೆಗಳಿದೆಯಾ? ಎವ್ರಿ ಇಯರ್ ಅದೊಂಥರ ರಿಚುವಲ್ ಆಗೋಗಿತ್ತು 1-2-3 ವರ್ಷ. ನಂದು ಶೈನ್ ಶೆಟ್ಟಿ ಅವ್ರದ್ದು ಮದುವೆ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ. ಎಷ್ಟು ಸತಿ ಆಗಿದೆ ನನಗೆ ಗೊತ್ತಿಲ್ಲ. ಆ ಥರ ಲೆಕ್ಕ ತಗೊಂಡ್ರೆ ನನ್ನ ಮದುವೆ ಅದು ಎಷ್ಟು ಸಲ ಆಗಿದೆಯೋ ಅದು ಬೇಡ. ಯೂಟ್ಯೂಬಲ್ಲಿ ಅಂತೂ ಸತ್ತೇ ಹೋಗಿದ್ದಾರೆ ಅಂತ ಹಾಕಿರ್ತಾರೆ. ಐ ವಾಸ್ ಲೈಕ್ ನೋಡ್ಬಿಟ್ಟು ಓ ಗಾಡ್ ಟಚ್ ಸಾರಿ, ಬಟ್ ಎಲ್ಲಿಂದ ಸಿಗುತ್ತೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಶೈನ್ ಶೆಟ್ಟಿ ಅವ್ರದ್ದಂತೂ ಎಷ್ಟು ವೈರಲ್ ಆಗಿದ್ದು ನಂದು ಅವ್ರದ್ದು ಎಂಗೇಜ್ಮೆಂಟ್ ಅಂತಂದರೆ ಪ್ರತಿಯೊಬ್ಬರು ಕಾಲ್ ಮಾಡಿ ಮೆಸೇಜ್ ಮಾಡಿ ನನ್ನ ಕೇಳಿದ್ದಾರೆ, ಐ ಯು ರಿಯಲಿ ಗೆಟ್ಟಿಂಗ್ ಮ್ಯಾರಿಡ್, ಐ ಯು ರಿಯಲಿ ಎಂಗೇಜ್ಡ್ ಅಂತ. ನಾನು ಅವರು ಮಾತೇ ಆಡಿಲ್ಲ. ಅನುಬಂಧದಲ್ಲೇನೋ ಹಾಯ್ ಬಾಯ್ ಅಂತ ಹೇಳಿತು. ಅವ್ರ ಅನುಬಂಧದಲ್ಲಿ ಏನೋ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಈಗ ಸುಷ್ಮಿತಾ ಜಗಪ್ಪ ಎಲ್ರಿಗೂ ಗೊತ್ತು. ಸೊ ಅವ್ರ ತಂಗಿ ಹೆಸರು ಸುಕೃತ. ಅವ್ರು 10th ಸ್ಟ್ಯಾಂಡರ್ಡ್ ಪಾಪ ಇನ್ನು ಆ ಸುಕೃತ ಅಂತ ಹೇಳಿರೋದು. ಬಟ್ ಕನ್ನಡ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿನಲ್ಲಿರೋ ಒಂದೇ ಸುಕೃತ ಅಂದರೆ ನಾನೇ, ಸುಕೃತ ನಾಗ್. ಸೊ ಈಸಿ ಎಲ್ರಿಗೂ ಗೊತ್ತಾಗಕ್ಕೆ ಸುಕೃತ ಅಂದ್ರೆ ನನ್ನ ಅಂತ ಅನ್ಕೋಬಿಟ್ಟು ಎಲ್ಲ ಕಡೆ ಎಂಗೇಜ್ಮೆಂಟ್ ನಾನು ನೋಡ್ತಿದ್ದೀನಿ. ಏನು ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಳಿಸ್ತಿದ್ದಾರೆ. ನಮ್ಮ ಮನೆಯಲ್ಲೂ ನಿಜ ಅಂತ ಅನ್ಕೊಂಡ್ಬಿಟ್ರು. ನಮ್ಗೆ ಹೇಳ್ದೇನೆ ಇವಳು ಎಂಗೇಜ್ಮೆಂಟ್ ಏನಾರು ಆಗ್ಬಿಟ್ಲ ಅಂತ. ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಅಲ್ಲಿ ಎಷ್ಟು ಜನ ಬಂದ್ಬಿಟ್ಟು ಏನ್ ನೀವು ಒಬ್ರೇ ಬಂದಿದ್ದೀರಾ, ಶೈನ್ ಶೆಟ್ಟಿ ಅವ್ರು ಬಂದಿಲ್ವಾ ಅಂತೆ. ಅವ್ರು ಬಿಸಿ ಇದ್ದಾರೆ, ಡೇಟ್ ಸಿಗ್ಲಿಲ್ಲ. ಅವ್ರನ್ನ ಯಾಕೆ ನಾನು ಕರ್ಕೊಂಬರ್ಲಿ, ನಿಮ್ಮಿಬ್ರು ಎಂಗೇಜ್ಮೆಂಟ್ ಆಯ್ತಲ್ಲ ಅವ್ರು ಬಂದಿಲ್ವಾ? ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಬೀಳ್ತಿದ್ದಾರೆ ಏನ್ ನಿಂದು ಕರ್ಮ ಅಂತ. ಸೊ ತುಂಬಾ ಈ ಥರ ಫನಿ. ನಂಗೆ ಅದೆಲ್ಲ ಫನಿ ನೋಡೋದು ನಾನು ನೋಡಿ ನಗ್ತಿದ್ದೆ. ಫುಲ್ಲು ಎಡಿಟ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ನಮ್ಮನ್ನ ಸೀರೆನಲ್ಲಿ ಅವ್ರನ್ನ ಶೇರ್ವಾನಿನಲ್ಲಿ ಮದುವೆ ಮಾಡೋದಕ್ಕೊಂದು ಮುಹೂರ್ತ ಇಡೋದೊಂದು ಬಾಕಿ. ಅವ್ರ ಮದ್ವೆ ಮಾಡ್ಸಕ್ ಬಿಟ್ಟಿದ್ರು ಆಕ್ಚುಲಿ. ಏನ್ ನಾಳೆನೆ ಮದ್ವೆ ನಮ್ಮಿಬ್ರದ್ದು ಅನ್ನೋ ತರ. ಅವಾಗ ನೀವೇನು ಫೋನ್ ಮಾಡ್ಕೊಂಡು ಬೇಡ ಅಂತ ಡಿಸೈಡ್ ಮಾಡೋದು? ಆಕ್ಚುಲಿ ಜಸ್ಟ್ ಲೈಕ್ ಆ ಲಿಂಕ್ ಕಳಿಸ್ಬಿಟ್ಟು ಇಬ್ರು ನೋಡ್ಬಿಟ್ಟು ನಾವು ನಕ್ಕಿದ್ವಿ ಇದು ಏನ್ ನಡೀತಿದೆ ಅಂತ. ಸರ್ ಲೈಕ್ ನನ್ನ ಫ್ರೆಂಡ್ಸ್ ಅಷ್ಟೇ ಅವ್ರ ಫ್ರೆಂಡ್ಸ್ ಅಷ್ಟೇ ಒಂದು ಹೇಳ್ತಿದ್ರೆ ಆಗ್ಬಿಡ್ರಿ ಹೋಗ್ಲಿ ಹಿಂಗೆ ಬಂದಿದ್ದಾರೆ ನೋ ಥ್ಯಾಂಕ್ಸ್ ಅಂತ ನಾವು. ಇಟ್ ವಾಸ್ ಫನಿ ಫಾರ್ ಬೋತ್ ಆಫ್ ಅಸ್ ಆಕ್ಚುಲಿ. ಬಿಕಾಸ್ ನಾವ್ ಯಾರು ಹತ್ರದಿಂದ ಪರಿಚಯನೇ ಅಲ್ಲ. ನೋಡ್ದಾಗ ಹಾಯ್ ಈ ಲೆಕ್ಕದಲ್ಲಿ ಜಾಸ್ತಿ ಪರಿಚಯ ಆಯ್ತಾ? ಇಲ್ಲ, ಅಷ್ಟೇ ಜಾಸ್ತಿ ಕಾಂಟ್ಯಾಕ್ಟ್ ಆಗೋದಕ್ಕಾಯ್ತು. ನಥಿಂಗ್, ಅಷ್ಟೇ ಶೇರ್ ಆಯ್ತು ಆ ಲಿಂಕ್ ಹೇಳಿ ಹಿಂಗೆ ಅಷ್ಟೇ ಅಂತ ನಕ್ಬಿಟ್ಟು ಸುಮ್ಮನೆ ಆಗಿತ್ತು ಅಷ್ಟೇ. ಅದು ಒಂದಿನ ಮುಗೀತು ಅಷ್ಟೇ. ಹಂಗೇನೆ ಯಾವ್ದೋ ಶೋ ಸಿಗ್ಲ ಹೇ ಹಾಯ್ ಬಾಯ್ ಇಷ್ಟೇ ಹಿಂಗೆ. ಮತ್ತೆ ಅವ್ರ ಹತ್ರ ಹೋಗೋಕ್ಕೂ ಭಯ ಅನ್ಸುತ್ತೆ. ನೆಕ್ಸ್ಟ್ ಪಾಪ ನಾವೇನೋ ಮಾತಾಡೋದಕ್ಕೂ ಭಯ ಪಡ್ತೀವಿ. ಏನಾದ್ರು ಏನೋ ಕಾಣಿಸ್ಕೊಂಡ್ಬಿಟ್ರೆ ನಿಜ ಅಂತ ಆಗ್ಬಿಡ್ತದೆ. ಇವತ್ತಿನ ಕಾಲದಲ್ಲಿ ಏನಾದ್ರೂ ಕೂಡ ಸುದ್ದಿ. ಹೌದು, ಒಳ್ಳೇದಾದ್ರೂ ಸುದ್ದಿ, ಕೆಟ್ಟದಾದ್ರೂ ಸುದ್ದಿ, ಏನಾದ್ರೂ ಒಟ್ನಲ್ಲಿ ಸುದ್ದಿ. ಹೆಂಗಾಗ್ಬಿಡಿದೆ ಎನಿ ಪಬ್ಲಿಸಿಟಿ ಇಸ್ ಅ ಗುಡ್ ಪಬ್ಲಿಸಿಟಿ ಅನ್ನೋದು ಒಂದು ಬಂದ್ಬಿಡಿದೆ ಇವಾಗ ಮೈಂಡಲ್ಲಿ. ಅವು ಪಬ್ಲಿಸಿಟಿ ಸಿಗ್ತಿದ್ಯಾ, ಕಾಣಿಸ್ಕೊಂತಿದೀವಾ, ಏನ್ ಮಾಡಕ್ಕೂ ರೆಡಿ, ಹಂಗಾಗ್ಬಿಡಿದೆ. ದಟ್ ಇಸ್ ದ ರಾಂಗ್ ಥಿಂಗ್. ಅದು ಎಲ್ಲಿ ಬ್ಯಾಲೆನ್ಸ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ದಟ್ಸ್ ವೈ ಐ ಸೆಡ್ ಬೌಂಡ್ರೀಸ್. ಹ್ಯಾವ್ ಸಮ್ ಬೌಂಡ್ರೀಸ್. ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆ ಥರ ಏನಾದರೂ ಇದೇ ಥರದ ಯಾವ್ದಾದ್ರು ಇಂಟರ್ವ್ಯೂನಲ್ಲಿ ಆ ಥರ ಮುಜುಗರಕ್ಕಾದಿದೆಯಾ? ಅಂದರೆ ತುಂಬ ಪರ್ಸ್ನಲ್ ಪ್ರಶ್ನೆಗಳನ್ನ ಕೇಳಿದೆ, ಅಥವಾ ಯು ಡೋಂಟ್ ಅದನ್ನು ಫ್ಲಿಕ್ ಅವೇ ಮಾಡಿಬಿಡ್ತೀರ, ಆ ಕಡೆ ಅದನ್ನ ಅವಾಯ್ಡ್ ಮಾಡಿಬಿಡ್ತೀರ? ಇಲ್ಲ, ಆ ಥರ ಏನು ಯಾವತ್ತೂ ನನಗೆ ಟಚ್ ವುಡ್ ಆ ಥರ ಏನೂ ಇನ್ಸಿಡೆಂಟ್ ಆಗಿಲ್ಲ. ಆ್ಯಂಡ್ ಇನ್ನೊಂದೇನಂದರೆ ನಾನು ಯಾವ ವಿಷಯ ಶೇರ್ ಮಾಡ್ಬೇಕು ಮಾಡಬಾರ್ದು ನನಗೆ ತುಂಬ ಚೆನ್ನಾಗಿ ಗೊತ್ತು. ದಟ್ ಈಸ್ ಇಂಪಾರ್ಟೆಂಟ್. ಹಾಂ, ಸೊ ನನಗೆ ಮೀಡಿಯಾ ಮುಂದೆ ಇದ್ದಾಗ ಎಲ್ಲ ಈ ಥರ ಇಂಟರ್ವ್ಯೂಸಲ್ಲಿ ಇದ್ದಾಗ ಏನು ಶೇರ್ ಮಾಡ್ಬೇಕು, ಎಷ್ಟು ಶೇರ್ ಮಾಡ್ಬೇಕು, ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ, ಎನಿಥಿಂಗ್ ಶೇರ್ ಮಾಡ್ತೀನಿ. ಇಫ್ ಇಟ್ ಇಸ್ ಟೂ ಪರ್ಸ್ನಲ್ ಐ ಕೀಪ್ ಇಟ್ ಟು ಮೈ ಸೆಲ್ಫ್. ಐ ಹ್ಯಾವ್ ಮೈ ಪ್ರೈವೇಟ್ ಲೈಫ್. ಐ ಡೋಂಟ್ ಶೇರ್ ದಟ್ ಪ್ರೈವೇಟ್ ಲೈಫ್ ವಿತ್ ಎನಿ ಒನ್. ಯಾರಿಗೂ ಗೊತ್ತಿಲ್ಲ. ಬಟ್ ಕೆಲವರು ಅದರಲ್ಲೇ ಬದುಕ್ತಾರಲ್ಲ, ವಿ ಆರ್ ಕಂಟಿನ್ಯೂ ಇನ್ ದ ಸೇಮ್ ಟಾಪಿಕ್. ಬಟ್ ಆ ಪರ್ಸ್ನಲ್ ಲೈಫ್ನ ಇದರಲ್ಲೇ ಕೆಲವರು ಜೀವನ ಮಾಡೋರು ಇದ್ದಾರಲ್ಲ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಹ್ಯಾವ್ ಅ ಪ್ರೈವೇಟ್ ಲೈಫ್, ಹ್ಯಾವ್ ಬೌಂಡ್ರೀಸ್, ಲಿಮಿಟ್. ಎಲ್ಲಾನು ಎಲ್ರಿಗೂ ತಿಳಿಸೋ ಅವಶ್ಯಕತೆ ಇರಲ್ಲ. ಏನಾಗ್ಬಿಡುತ್ತೆ ಅಂದರೆ ಎಲ್ಲಾರ್ಗು ತಿಳ್ಕೊಳಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟೇ ಇರಲ್ಲ. ಆ್ಯಂಡ್ ನಿಮಗೆ ನಿಮ್ಮ ಲೈಫ್ ಮೇಲೆ, ನಿಮಗೆ ನಿಮ್ಮ ಫ್ಯಾಮಿಲಿ ಮೇಲೆ ನಿಮಗೇನೆ ರೆಸ್ಪೆಕ್ಟ್ ಇರಲ್ಲ. ಗೊತ್ತಿಲ್ದೇನೋ ಕಳ್ಕೊಂಬಿಡ್ತೀರ. ಆ ತಪ್ಪು ಮಾಡಬಾರ್ದು. ಎಲ್ಲದಕ್ಕೂ ನಮ್ಮದೇ ಅಂತ ಒಂದು ಪ್ರೈವಸಿ ಅನ್ನೋದು ಒಂದು ವರ್ಡ್ ಇರುತ್ತಲ್ಲ, ಅದನ್ನು ಉಳಿಸ್ಕೊಬೇಕು. ಎಲ್ಲನೂ ಎಲ್ರಿಗೂ ತೋರಿಸೋ ಥರ ಆಗಿಬಿಟ್ರೆ ನಿಮ್ಮ ಲೈಫ್ ಅನ್ನೋದು ಏನಿರುತ್ತೆ? ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಜನ ಅದಕ್ಕೆ ಏನಾದ್ರು ಟೆನ್ಷನ್ ತೋರ್ಸೋಕ್ಕೆ ಶುರು ಮಾಡಿದ್ರೆ
ಯು ವಿಲ್ ಸ್ಟಾರ್ಟ್ ಲೈಕ್ ಓ ಇಷ್ಟಪಡ್ತಿದ್ದಾರೆ, ಐ ಹ್ಯಾವ್ ಟು ಶೋ ಮೋರ್, ಐ ಹ್ಯಾವ್ ಟು ಶೋ ದಿಸ್ ಮೋರ್, ಇನ್ನ ಏನು ಮಾಡ್ಬೋದು ಅದಿನ್ನ ಟ್ರಾಫಿಕ್ ಬಿದ್ದಿಲ್ಲ ಯಾವತ್ತು ಪುಣ್ಯಕ್ಕೆ? ಬೀಳೋದು ಇಲ್ಲ. ಐ ಆಮ್ ವೆರಿ ಶ್ಯೂರ್. ನಂಗೆ ಗೊತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಶೇರ್ ಮಾಡಬೇಕು, ಎಷ್ಟು ಶೇರ್ ಮಾಡಬೇಕು ಅಷ್ಟೇ ನಾನು ಮಾಡೋದು. ಅದನ್ನು ಬಿಟ್ಟು ನಾನು ಇನ್ನೇನೂ ಶೇರ್ ಮಾಡಲ್ಲ. ನನ್ನ ಫ್ಯಾಮಿಲಿ ಪ್ರೈವಸಿ, ನನ್ನ ಪ್ರೈವಸಿ, ನನ್ನ ಫ್ರೆಂಡ್ಸ್ ಪ್ರೈವಸಿ ಎಲ್ಲನೂ ಮೇಂಟೈನ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟ ಅಲ್ವಾ, ನಾನೇನಾದ್ರು ಇವಾಗ ಪೋಸ್ಟ್ಗೆ ಏನೋ ಕೊಲಾಬ್ ಈ ಥರ ಕಳಿಸಿದ್ರೆ ದೇ ವಾಂಟ್ ಅಕ್ಸೆಪ್ಟ್, ಬಿಕಾಸ್ ದೇ ಹ್ಯಾವ್ ಟೋಲ್ಡ್ ಮೀ. ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಬೇಡ ಅಷ್ಟೇ, ಸ್ಟಾಪ್ ದ್ಯಾಟ್. ಸೊ ಅವ್ರೇನಾದರೂ ಮಾಡಿದ್ರೆ ಅಲ್ಲಿ ರೀಪೋಸ್ಟ್ ಇಟ್ ಆ ಥರ. ಸೊ ಐ ರೆಸ್ಪೆಕ್ಟ್ ಎವ್ರಿಬಡೀಸ್ ಪ್ರೈವಸಿ ಇನ್ಕ್ಲೂಡಿಂಗ್ ಮೈನ್. ದಟ್ಸ್ ಹೌ ಐ ಆಮ್. ವಾಟ್ ಎವರ್ ಐ ಹ್ಯಾವ್ ಟು ಶೇರ್ ಈ ಫೀಲ್ಡಲ್ಲಿದ್ದು, ಇಫ್ ಐ ಕ್ಯಾನ್ ಹೆಲ್ಪ್ ಸಮ್ ಒನ್ ಒಳ್ಳೆ ಮಾತಿಂದ ಐ ಡೂ ದ್ಯಾಟ್. ನನ್ನ ಮಾತಿಂದ ಯಾರಿಗಾನ ಇನ್ಸ್ಪೈರ್ ಆಗುತ್ತಾ, ವೆಲ್ ಆ್ಯಂಡ್ ಗುಡ್, ಐ ಟಾಕ್. ಇಲ್ಲ ಅಂದರೆ ಇಲ್ಲ. ಒಟ್ನಲ್ಲಿ ನಾನು ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಕೆಟ್ಟದ್ದು ಬಯಸೋದಿಲ್ಲ. ದಟ್ಸ್ ಹೌ ಐ ಆಮ್ ಆಸ್ ಎ ಪರ್ಸನ್. ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಕೆಟ್ಟದ್ದು ಬಯಸಲ್ಲ ಅಂತ ಹೇಳೋರು ನೆಗೆಟಿವ್ ರೋಲ್ಸ್ ಮಾಡ್ತಿದ್ದೀರ ಆಯಿತಾ, ವಿಷಯ ಬೇರೆ. ಬಟ್ ಅದೇ ನೀವೇ ಹೇಳಿದ್ರಲ್ಲ, ನಾನು ಅಂದರೆ ನೋಡಿದ್ರೆ ಹಂಗೆ ಅನ್ಸಲ್ಲ, ಮಗು ಥರ ಕಾಣಿಸ್ತೀನಿ ಅಂತ ತುಂಬ ಜನ ಹೇಳ್ತಿದ್ದಾರೆ. ಐ ಡೋಂಟ್ ನೋ, ಬಟ್ ಡು ಯು ಅಗ್ರಿ ವಿತ್ ದ ಫ್ಯಾಕ್ಟ್ ದಟ್ ಒಂದು ಸ್ವಲ್ಪ ನೆಗೆಟಿವ್ ಅಲ್ಲ, ಇವ್ರು ನೋಡಿದ್ರೆ ಆ ಥರ ಅನ್ಸಲ್ಲ ಅನ್ನೋರೇನೆ ಇಟ್ ಈಸ್, ಅಂದರೆ ಅಂಥವರೇ ಜಾಸ್ತಿ ನೆಗೆಟಿವ್ ರೋಲ್ಸ್ ಇವಾಗ ಮಾಡ್ತಿದ್ದಾರೆ. ದೇ ಶುಡ್ ಆಲ್ಸೋ ಲುಕ್ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಅನ್ನೋದು. ತುಂಬ ಜನ ಮಾಡ್ತಿದ್ದಾರೆ. ಆ್ಯಂಡ್ ಏನು ಗೊತ್ತಾ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ, ಯು ವಿಲ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಟ್ ರೋಲ್. ಹೆಂಗಂದರೆ ಯು ಹ್ಯಾವ್ ಟು ಲುಕ್ ಗುಡ್. ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ನೀವು ಔಟ್ ಆಫ್ ಬ್ಯೂಟಿನೂ ಅಷ್ಟೇ ರೆಡಿ ಆಗಬೇಕು. ಒಂದು ಪ್ರಾಜೆಕ್ಟ್ ನೀವು ನೆಗೆಟಿವ್ ಮಾಡ್ತಿದ್ದೀರಾ ಅಂದರೆ ಲುಕ್ ವೈಸ್, ಫೀಲ್ ವೈಸ್, ಹೌ ಯು ಡ್ರೆಸ್ ಅಪ್, ಮೇಕಪ್, ಎವ್ರಿಥಿಂಗ್. ಇವಾಗ ನಾನು ಅಷ್ಟೇ ನಾರ್ಮಲ್ ಮೇಕಪ್ ಮಾಡ್ಕೊಂಡು ಹೋದರೆ ಕಾಣಿಸಲ್ಲ. ಸೊ ಐ ಹ್ಯಾವ್ ಟೇಕ್ ಎಕ್ಸ್ಟ್ರಾ ಎಫರ್ಟ್ಸ್. ಐ ಶ್ಯಾಡೋಯಿಂದ ಹಿಡಿದು, ಲಿಪ್ಸ್ಟಿಕ್ಕಿಂದ ಹಿಡಿದು, ಫೇಕ್ ಲ್ಯಾಶಸ್ ಹಾಕೋದ್ರಿಂದ, ಹೇರ್ ಸ್ಟೈಲಿಂದ ಹಿಡಿದು ಎವ್ರಿಥಿಂಗ್ ಐ ಟೇಕ್ ಕೇರ್. ಅದೊಂದು ಕ್ಯಾರೆಕ್ಟರೈಸೇಷನೇ ಬೇರೆ, ಕಾಣಿಸ್ಕೋಬೇಕು ಹಾಗೆ ಅಂತ. ಸೊ ಒಂದೊಂದ್ಸಲ ನೀವು ಹಂಗೆ ಕಾಣಿಸಲ್ಲ ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಟು ಲುಕ್ ಲೈಕ್ ಅ ನೆಗೆಟಿವ್ ಕ್ಯಾರೆಕ್ಟರ್. ದಟ್ ಈಸ್ ಆಲ್ಸೋ ದ ಹಾರ್ಡ್ ವರ್ಕ್. ದಟ್ಸ್ ವೈ ಯು ಸೆಡ್ ಅದು ಚಾಲೆಂಜಿಂಗ್ ಜಾಸ್ತಿ ಅಂತ. ಹೌದು ಹೌದು. ಕಾಸ್ಟ್ಯೂಮ್ಸು ಅಷ್ಟೇ ನಾವು ಜಾಸ್ತಿನೇ ಹಾಕಬೇಕು. ಯು ಹ್ಯಾವ್ ಟು ಲುಕ್ ಟೂ ಗುಡ್, ಬಿಕಾಸ್ ನೆಗೆಟಿವ್ ಅಂತಂದರೆ ಯೂಶಲಿ ನೆಗೆಟಿವ್ಸ್ ಎಲ್ಲ ಅಂತಂದರೆ ರಿಚ್ಗಳೇ ಇರ್ತಾರೆ. ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಫ್ರಮ್ ರಿಚ್ ಫ್ಯಾಮಿಲಿ, ಆ ಥರ ಬ್ಯಾಕ್ಗ್ರೌಂಡ್ ಅಂತಲೇ ತೋರಿಸೋದು ಮೋಸ್ಟ್ ಆಫ್ ದೆಮ್. ಹೌದು. ಸೊ ಆ ಥರ ತೋರಿಸಾಗ ದ ಕಾಸ್ಟ್ಯೂಮ್ಸ್ ಯು ಕಾಂಟ್ ವೇರ್ ಸಮಥಿಂಗ್, ಏನೋ ಒಂದು ಹಾಕೊಂಡು ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಚೆನ್ನಾಗಿ ರೆಡಿ ಆಗಲೇಬೇಕು, ಚೆನ್ನಾಗಿ ಕಾಣಿಸ್ಕೊಬೇಕು. ಇವನ್ ದ ಆಕ್ಸೆಸರೀಸ್ ಎಲ್ಲರೂ ಇವಾಗ ಹೆಂಗಾಗಿದ್ದಾರೆ ಅದ್ರ ಮೇಲೆ ಎಷ್ಟು ವರ್ಕ್ ಮಾಡ್ತೀರಾ ನೀವು? ತುಂಬ ಅಂದರೆ ತುಂಬ. ನಾನು ಒಂದು ಕಾಸ್ಟ್ಯೂಮ್ ವೇರ್ ಮಾಡ್ತೀನಿ ಅಂದರೆ ಅದಕ್ಕೆ ಹಾಕೋ ಬ್ಯಾಂಗಲ್ಸ್ ಇರ್ಬೋದು, ಇಲ್ಲ ಆಕ್ಸೆಸರೀಸ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಐ ಶ್ಯಾಡೋ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಎವ್ರಿಥಿಂಗ್ ಐ ಥಿಂಕ್ ಎಲ್ಲ ನಿಮ್ದೇನೆ. ಎಲ್ಲ ನಮ್ದೆ. ಅದು ಅಂದರೆ ಆಡಿಯನ್ಸಿಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ಹೌದು, ಅದು ಗೊತ್ತಿರಲ್ಲ. ಬಿಕಾಸ್ ಸಿಕ್ಕಿದಾಗೆಲ್ಲ ಕೇಳ್ತಿರ್ತಾರೆ, ನಿಮ್ದೇನಾ ಕಾಸ್ಟ್ಯೂಮು, ನಿಮ್ದೇನಾ? ನಮ್ದೇನೆ, ಎಲ್ಲ ಕಾಸ್ಟ್ಯೂಮು ನಮ್ದೆ, ಎಲ್ಲ ಆಕ್ಸೆಸರೀಸು ನಮ್ದೆ. ಏನಾದ್ರು ಇವೆಂಟ್ಸ್, ಸ್ಪೆಷಲ್ ಇವೆಂಟ್ಸ್ ಇದ್ದಾಗ ಅವ್ರ ಚಾನಲ್ ಅವ್ರು ಕೊಡ್ತಾರೆ, ಎಲ್ಲ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರೊವೈಡ್. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ದೇನೆ. ಆ್ಯಂಡ್ ಹೇಳ್ತಾರಲ್ಲ, ಆರ್ಟಿಸ್ಟ್ಗಳು ದುಡಿತಾರೆ. ನಮಗೆ ಗೊತ್ತು ನಾವು ದುಡಿಯೋದು ದುಡ್ಡು ಎಲ್ಲಿ ಸ್ಪೆಂಡ್ ಮಾಡ್ತೀರಾ ನೀವು ಅದ್ರ ಮೇಲೆ? ತುಂಬಾ ಲೈಕ್ ಪ್ರತಿ ತಿಂಗಳು ಅಥವಾ ಹೋಗೇ ಹೋಗುತ್ತೆ. ಸಮ್ ಐ ಹ್ಯಾವ್ ಫ್ಯೂ ಡಿಸೈನರ್ಸ್ ಆರ್ ರಿಯಲಿ ಸ್ವೀಟ್ ಟು ಮೀ. ಐ ಹ್ಯಾವ್ ನೋನ್ ದೆಮ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ದೇ ಡೂ ದಿಸ್ ಕೊಲ್ಯಾಬ್ರೇಷನ್, ಅದು ಇದು ಇದೆ. ಅದು ಬಿಟ್ಟು ನನ್ನ ಪರ್ಸ್ನಲ್ ನಾನು ಇನ್ವೆಸ್ಟ್ ಮಾಡಲೇಬೇಕು. ಸೊ ಹೋಗುತ್ತೆ, ಅಟ್ಲೀಸ್ಟ್ ಒಂದು 20,000 25,000 ಆದರೂ ಹೋಗುತ್ತೆ ಪ್ರತಿ ತಿಂಗಳು. ಬಟ್ಟೆಗಳಿಗೇನೆ ಎಷ್ಟು ದೊಡ್ಡ ಇದು ತುಂಬ ಹೋಗಿದೆ. ಒಂದು ಮನೆ ಮಾಡ್ಬೋದು ಅದಕ್ಕೋಸ್ಕರ. ಅಷ್ಟು ತುಂಬಿದ ನಂದು ಬಟ್ಟೆಗಳು. ಹೆಂಗ್ ಮೇಂಟೆನೆನ್ಸ್ ತುಂಬಾ ಕಷ್ಟ ಅಲ್ಲ? ಸಿಕ್ಕಾಬಿಡ. ಅಂಡ್ ಇನ್ನೊಂದೇನು ಗೊತ್ತಾ, ಅದನ್ನೆಲ್ಲಾದ್ರೂ ಹಾಕಿದ್ರೆ ಹೊರಗಡೆ ಹಾಕೊಂಡು ಹೋಗಕ್ಕೆ ಆಗಲ್ಲ. ಅದನ್ನು ನೆನ್ಪಿಟ್ಕೊಂಡಿರ್ತಾರೆ. ನೀವು ಅದನ್ನ ಹಾಕಿದ್ರಿ ಅಲ್ವಾ ಇದರಲ್ಲಿ, ಸೀರಿಯಲ್ ಅಲ್ಲಿ ಪರ್ಸನಲ್ ವಾರ್ಡ್ರೋಬ್ ಬೇರೆನೇ ಇರ್ಬೇಕು. ಅದು ಬೇರೆ ಇದೆ. ಇವಾಗ ನಾನು ಅಲ್ಲಿಗೆ ಹಾಕೋದು, ಇಲ್ಲಿಗೆ ಹಾಕೋದು. ಇವಾಗ ಇದ್ರಲ್ಲಿ ಸ್ಯಾರಿ ಹಾಕ್ತಿದ್ದೀನಿ. ಸೊ ಸ್ಯಾರಿ ಹಾಕಿದ್ರೂ ನಾನು ರಿಪೀಟ್ ಮಾಡೋದಕ್ಕೂ ಒಂದು 2-3 ತಿಂಗಳು ಬಿಟ್ಟು ಸೀರಿಯಲ್ ರಿಪೀಟ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ಅದನ್ನು ಹಾಕ್ಬೇಕಂದ್ರೆ 1 ವರ್ಷ ಬಿಟ್ಟೇ ಹಾಕ್ಬೇಕು ನಾನು. ಏನಾದ್ರು ಹಾಕ್ಬಿಟ್ಟು ಆನ್ಲೈನ್ ಅಲ್ಲೆಲ್ಲ ಅವೈಲೇಬಲ್ ಇದೆ, ಯಾವಾಗ ಬೇಕಾ ನೋಡ್ತಾರೆ. ಮೊದ್ಲಿನಂಗಲ್ಲ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ ಗೊತ್ತಾ. ನಾನು ರೀಸೆಂಟ್ ಆಗಿ ಒಂದು ಸ್ಯಾರಿ ಹಾಕಿದ್ದೆ ಭಾಗ್ಯಲಕ್ಷ್ಮಿನಲ್ಲಿ, ಯೆಲ್ಲೋ ಅಂಡ್ ಗ್ರೀನ್ ಕಲರ್. ಯಾರೋ ನಂಗೆ ಮೆಸೇಜ್ ಮಾಡಿದ್ರು, ಈ ಸ್ಯಾರಿ ನೀವು ಲಕ್ಷಣದಲ್ಲಿ ಹಾಕಿದ್ರಿ ಅಲ್ವಾ ಅಂತ. ಅದು ಮುಗ್ದೆ 2-3 ವರ್ಷ ಆಗಿದೆ. ಸೊ ಹಿಂಗೆ ಇದು ಪ್ರಾಬ್ಲಮ್.
ಎಷ್ಟು ಜಾಗೃತೆಯಿಂದ ಇದು ಮಾಡಿದ್ರು ಎಷ್ಟು ಸಾಕಾಗಲ್ಲ. ಖುಷಿಯಿಂದ ನೋಡ್ತಾರೆ ಅನ್ನೋದು ಒಂದು ಖುಷಿ, ಎಷ್ಟು ಅಬ್ಸರ್ವೆಂಟ್ ಇದೆ ಅಂತ. ಬಟ್ ಹಂಗೇನೆ ಓ ಗಾಡ್ ಇವಾಗ 2-3 ವರ್ಷದ ಹಿಂದೆ ಹಾಕಿರೋದು ಇದನ್ನ ಹಾಕೋದಕ್ಕೂ ಯೋಚನೆ. ಸೊ ಒಂದ್ ಸೀರೆ ಹಿಂಗೆ ಹೇಳಿದ ತಕ್ಷಣ ಅದ್ರ ಹಿಸ್ಟ್ರಿ ಎಲ್ಲ ಬರುತ್ತೆ. ಹೌದು. ಯಾರು ನೀವೇನಾ ಮನೇಲಿ ಅಮ್ಮ ಏನಾದ್ರು ಹೆಲ್ಪ್ ಮಾಡ್ತಾರ? ಇಲ್ಲ, ಮುಂಚೆ ಅಗ್ನಿಸಾಕ್ಷಿನಲ್ಲಿ ಮಾಡೋರು, ಈಗ ಆಲ್ಮೋಸ್ಟ್ ಎಲ್ಲ ನಂದು, ನೀವೇ ಎಲ್ಲ ನಾನೇ ನೋಡ್ಕೊಂತ. ನೀವು ಕಲ್ತಿದ್ದೇನು ಕಾಲೇಜ್ ವಿದ್ಯಾಭ್ಯಾಸ ಏನೆಲ್ಲ ಮಾಡಿದ್ದೀರಿ? BCA MCA. ಅದ್ರದ್ದೇನು ಮಾಡ್ತಿಲ್ಲ ಇಲ್ಲಿ? ಅದ್ರದ್ದು ರಿಲೇಟೆಡ್ ಏನೂ ಮಾಡ್ತಿಲ್ಲ ನಾನು. ಏನು ನಿಮ್ಗೆ ಬೇರೆ ವರ್ಕ್ ಹೋಗೋ ಯೋಚನೆ ಬಂದಿದ್ಯಾ? ಇಂಟ್ರೆಸ್ಟ್ ಬಂದಿತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅಗ್ನಿಸಾಕ್ಷಿ ಆದ್ಮೇಲೆ ಲಕ್ಷಣ ಆದ್ಮೇಲೆ ಐ ವಾಸ್ ಲೈಕ್, ಅಗ್ನಿಸಾಕ್ಷಿ ಆದ್ಮೇಲೆ ಐ ವಾಸ್ ಲೈಕ್, ಲಕ್ಷಣಕ್ಕೂ ಮೊದಲೇ ಲಕ್ಷಣಕ್ಕೂ ಮೊದಲೇ ಐ ವಾಸ್ 1 year 1.5 year at home. ಸೊ ಐ ವಾಸ್ ಥಿಂಕಿಂಗ್ ಮಮ್ಮಿಗೆ IAS ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಐ ಥಾಟ್ ಅಲ್ಲಿ ಟೇಕಪ್ IAS ಅಂತಲೇ ಇದ್ದಿತ್ತು ನನ್ನ ತಲೆನಲ್ಲಿ. ಹೋಗಿ ಬುಕ್ಸ್ ಎಲ್ಲ ತೊಗೊಂಬಂದಿದ್ದೆ, ಇನ್ನೇನು ಓದಕ್ಕೆ ಶುರು ಮಾಡಿದ್ದೆ ಅಷ್ಟೊತ್ತಿಗೆ ಲಕ್ಷಣ ಆಗೋದು. ಮತ್ತೆ ಲೈಬ್ರರಿಗೆ ದಾನ ಮಾಡಿದ್ರ? ಮನೆಯಲ್ಲೇ ಇದೆ. ಐ ಗೇವ್ ಯು ಅ ಗುಡ್ ಐಡಿಯಾ. ಲೈಬ್ರರಿಗೆ ನಾನು ಇಷ್ಟು ಹೋಗ್ಬಿಟ್ಟು ನಾನು ಒಬ್ಬಳೇ ಅವೆನ್ಯೂ ರೋಡ್ಗೆ ಹೋಗಿ ಇಷ್ಟು ಬುಕ್ಸ್ ಎತ್ಕೊಂಡ್ಬಂದಿದ್ದೆ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಮಾಡಿ ಐ ರಿಯಲಿ ವಾಂಟೆಡ್ ಟು ಡೂ. ನೋಡಿದ್ರೆ ಲಕ್ಷಣ ಬಂತು, ಅಲ್ಲೇ ಬ್ಯುಸಿ ಆಗಿಬಿಟ್ಟೆ. ಬುಕ್ಸ್ ಹಂಗೆ ಇನ್ನು ಶೆಲ್ಫಲ್ಲೇ ಇದೆ. ಸೊ ಯು ಕಾಂಟ್ ಥಿಂಕ್ ಆಫ್ ಎನಿಥಿಂಗ್ ಅದರ್ ದ್ಯಾನ್ ಆ್ಯಕ್ಟಿಂಗ್ ನೌ? ಐ ಸ್ಟಾರ್ಟೆಡ್ ಈವೆಂಟ್ಸ್ ಆ್ಯಕ್ಚುಲಿ, ದಸ್ ಈವೆಂಟ್ ಬರ್ಡೇಸ್ ಅದು ಇದು ಅಂತೆಲ್ಲ. ಸಿನ್ಸ್ ನಾವು ಐ ಆಮ್ ಬಿಸಿ, ಐ ಆಮ್ ನಾಟ್ ಟೇಕಿಂಗ್ ಅಪ್. ಯಾವ್ದಾದ್ರು ಬಂದ್ರೂ ಸಬ್ ಆರ್ಡರ್ ಥರ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಬಟ್ ಐ ಆಮ್ ಡೂಯಿಂಗ್ ಸೈಮಲ್ಟೇನಿಯಸ್ಲಿ ಅಷ್ಟು. ಏನಾದ್ರು ಮಾಡಬೇಕಲ್ಲ, ಇದು ಬಿಟ್ಟು ಏನಾದರೂ ಸುಮ್ಮನೆ ಇದ್ದಾಗ. ಮಮ್ಮಿ ಇಸ್ ಲೈಕ್ ಅದಕ್ಕೆ ಓದಿಸಿರೋದು, ಏನೂ ಇಲ್ಲ ಅಂದಾಗ ಎಜುಕೇಷನ್ ಕೈ ಹಿಡಿಯುತ್ತೆ. ಸೊ ಓದು ಅಂತ ನನಗೆ ನಮ್ಮ ಅಕ್ಕಂಗೆ ಚೆನ್ನಾಗಿ ಓದಿಸಿದ್ದಾರೆ. ಇವಾಗ ಲಾ ಮಾಡಿಸ್ತೀನಿ ಅಂತ ಕೂತಿದ್ದಾರೆ, ಅದು ಬೇರೆ. ನಿಮ್ಗೆ ನೈಟ್ ಕಾಲೇಜ್ ಇರೋದು ಪರವಾಗಿಲ್ಲ ಹೋಗು ಅಂತ. ಆರ್ಗ್ಯೂ ಮಾಡೋದ್ರಲ್ಲಿ ಹುಷಾರ? ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡಿ. ನಾನು ಈ CID ಥ್ರಿಲ್ಲರ್ಸು ಈ ಥರ ಎಲ್ಲ ನೋಡೋದು ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ನಾನು CID ನೋಡ್ಕೊಂಡು ಬೆಳೆದಿತ್ತು ಹುಡುಗಿ. ಸೊ ನಂಗೆ ಅದರ ಕಲ್ಟ್ ಸೀರೀಸ್ ಅಲ್ಲ? ಅಯ್ಯೋ, ಐ ಸ್ಟಿಲ್ ವಾಚ್ ಹೊಸ ಸೀರೀಸ್. ಐ ಸ್ಟಿಲ್ ವಾಚ್. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದು ಆಗಿದ್ದದ್ದು ಫೀಲ್ ಇಲ್ಲ. But still, to see them alla. We have also matured and the audience also overall. Yeah. I think I felt ಅದೇ pattern ಉಳಿಸ್ಕೊಂಡಿದ್ದಾರೆ. But still to see them again on screen is like all nostalgic kids. All 90s kids can connect to it. So yeah, they're always my favorite. So ಅದನ್ನ ನೋಡಿ ನಂಗೆ ತುಂಬಾ ಮೈಂಡ್ ಶಾರ್ಪ್ ಆಗ್ಬಿಡಿದೆ. ಐ ನೋ ಪಾಯಿಂಟ್ಸ್ಗಳು ಚೆನ್ನಾಗಿ ಹಾಕ್ತೀನಿ. ಸೊ ಮಮ್ಮಿ ಇಸ್ ಲೈಕ್ ಎಲ್ಲೆಲ್ಲೋ ಆಗಿ ಮಾಡೋ ಒಂದು ಒಕ್ಕೊಟ್ಟಲ್ಲಿ ನಿಂತ್ಕೊಂಡು ಮಾಡು. ಸೊ ಹಾಗೆ ಒಂದಲ್ಲ ಇನ್ನೊಂದು ಅಥವಾ ಮತ್ತೊಂದು ರೆಡಿ ಇದೆ. ಬೇರೆ ಏನ್ ರೆಡಿ ಇದೆ? ಏನೇನ್ ಮಾಡ್ತಿದ್ದೀರಾ? ಸದ್ಯಕ್ಕೆ ಸೀರಿಯಲ್ ಮಾಡ್ತಿದ್ದೀನಿ, ನೋಡೋಣ ನೆಕ್ಸ್ಟ್ ಅದೇ ಲಾ ಅಂತ ಹೇಳ್ತಿದ್ದಾರೆ. ಹೋದ್ರೆ ಅಲ್ಲಿಗೆ ಹೋದೆ. ಬಿನ್ ಪ್ರಿಟಿ ಬ್ಯುಸಿ ದಿಸ್ ಇಯರ್. ಟಚ್ವುಡ್ 2024 ಎಷ್ಟು ವರ್ಸ್ಟ್ ಆಗಿ ಟ್ರೀಟ್ ಮಾಡ್ತು. 25 is treating me really good, God's grace. And ನಾನು since it's doing good, I'm like putting my hard work 100,000%. I'm pushing myself. ಹೆಲ್ತ್ ಇಶ್ಯೂಸ್ ಇರಲಿ, ಇನ್ನೊಂದಿರಲಿ, ನಿದ್ದೆ ಇಲ್ಲ ಅಂದರೆ ಏನಿಲ್ಲ ಅಂದರು, ಐ ಆಮ್ ಪುಷಿಂಗ್ ಮೈ ಸೆಲ್ಫ್. ಸೊ ಇಟ್ಸ್ ಗೋಯಿಂಗ್ ಗುಡ್ ಅಷ್ಟೇ. ನೈಸ್. ಇದಲ್ದೇ ರಿಯಾಲಿಟಿ ಶೋಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಭರ್ಜರಿ, ಬ್ಯಾಚುಲರ್ಸ್ ಇತ್ಯಾದಿ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ? ಡೆಡ್ ಆಪೋಸಿಟ್, ಸೀರಿಯಲ್ಗೂ ಇದಕ್ಕೂ ಡೆಡ್ ಆಪೋಸಿಟ್ ಅದು. ಬಟ್ ಗಾಟ್ ಅ ಗ್ರೇಟ್ ಟೀಮ್, ಒಳ್ಳೆ ಟೀಮ್ ಸಿಕ್ತು ನನಗೆ ಭರ್ಜರಿ ಬ್ಯಾಚುಲರ್ಸ್. ಆ್ಯಂಡ್ ಐ ಗೆಸ್ ಡಾನ್ಸಿಂಗ್ ಸ್ಟಾರ್ ಆದಮೇಲೆ, ಸೂಪರ್ ಮಿನಿಟ್ ಎಲ್ಲ ಆದಮೇಲೆ ನಾನು ಮಾಡಿದ ರಿಯಾಲಿಟಿ ಶೋ ಇದೆ. ಫಸ್ಟ್ ಸೀಸನ್ನು ಹೋಗಿದ್ದೆ. ಫಸ್ಟ್ ಸೀಸನ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಫಾರ್ ವೇರಿಯಸ್ ರೀಸನ್. ಸೆಕೆಂಡ್ ಸೀಸನ್ನು ದೇ ಕಾಲ್. ಆ್ಯಂಡ್ ಅದನ್ನು ಒಪ್ಕೊಂಡು ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ. ಬಿಕಾಸ್ ಐ ಟೋಲ್ಡ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಫೇಸ್ ಅಲ್ಲ, ಲೋ ಮೋಡಲ್ಲಿ. ಸೊ ಆ ಟೈಮಲ್ಲಿ ಈ ಶೋನ ಒಪ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿ. ಇಟ್ ಟುಕ್ ಮೀ ಟು ಸಮ್ ಅದರ್ ಥಿಂಗ್. ಬ್ಯುಸಿ ಆದೆ. ಆ್ಯಂಡ್ ಆ ಟೈಮಲ್ಲೇ ಭಾಗ್ಯಲಕ್ಷ್ಮಿ ಮಾಡಿಸಿದ್ದೆ. ನಾನು ಹೇಳಿದ್ನಲ್ಲ, ವಾಸ್ ಕೈಂಡ್ ಆಫ್ ಬ್ಯುಸಿ, ಲೈಕ್ ಜಗ್ಲಿಂಗ್ ಬಿಟ್ವೀನ್ ದಿಸ್ ಟು, ಇದು ಅದು ಎರಡೂ. ಆ್ಯಂಡ್ ಐ ಮೇಡ್ ನ್ಯೂ ಫ್ರೆಂಡ್ಸ್. ಆ್ಯಂಡ್ ಅದು ಒಂಥರ ನನಗೆ ಜೆನ್ಜಿ ಅಂದ್ಕೊಂಡು ಇನ್ನೊಂದು ಜೆನ್ಜಿ ಪ್ರೊಫೆಸರ್ ಅಂತ ಅದೊಂಥರ ಇನ್ನೊಂದು ಇಮೇಜ್ ಕೊಡ್ತು. ಇಷ್ಟು ದಿನ ನನ್ನ ಸೀರಿಯಲಲ್ಲಿ ಕ್ಯಾರೆಕ್ಟರ್ ಆಗಿ ನೋಡ್ತಿದ್ರು, ಕರೆಕ್ಟ್. ಈಗ ಆ ಶೋನಲ್ಲಿ ಸುಕೃತ ಆಗಿ ನೋಡಿದ್ರು. ಹೌ ಐ ಆಮ್, ಹೌ ಐ ಟಾಕ್, ಎವ್ರಿಥಿಂಗ್. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು, ಪ್ರವೀಣ್ ಅಂತ. ಅವರು ಕಾಮಿಡಿ ಕಿಲಾಡಿಗಳು. ಇಟ್ ವಾಸ್ ಲೈಕ್ ಅ ನ್ಯೂ ಜರ್ನಿ. ಹೆಂಗಿರುತ್ತೆ ರಿಯಾಲಿಟಿ ಶೋಸ್ ಆ್ಯಕ್ಚುಲಿ ಹೇಗೆ ವರ್ಕ್ ಆಗುತ್ತೆ, ಎವ್ರಿಥಿಂಗ್ ಐ ಗಾಟ್ ಟು ನೋ. ಸೀರಿಯಲ್ ಕಂಪೇರ್ ಮಾಡಿದ್ರೆ ಜನ
ಅಂದ್ರೆ ನಿಮ್ಮನ್ನ ನೀವಾಗಿ ಕನೆಕ್ಟ್ ಆಗೋದಕ್ಕೆ ಆಪ್ಷನ್ಸ್ ಜಾಸ್ತಿ ಅನ್ಸುತ್ತೆ. ಹೌದು ಹೌದು ಅದೇ ಹೇಳಿದ್ನಲ್ಲ, ಸುಕೃತಾಗಿ ನಮ್ಮನ್ನು ನೋಡ್ತಾರೆ. ಅಂಡ್ ನೀವು ಹೇಗೆ ಮಾತಾಡ್ತೀರಾ, ಹೇಗಿರ್ತೀರಾ, ಎವ್ರಿಥಿಂಗ್ ದರ್ ಗೆಟ್ ಟು ನೋ. ಅಂಡ್ ಈಗ ರಿಯಾಲಿಟಿ ಶೋ ಇಸ್ ಇನ್ ಟ್ರೆಂಡ್ ಮೋರ್ ದನ್ ಸೀರಿಯಲ್ಸ್. ಐ ಗೆಸ್ ಇವಾಗ ರಿಯಾಲಿಟಿ ಶೋಸ್ನ ಜಾಸ್ತಿ ನೋಡ್ತಾರೆ ಅಂತ ಅನ್ಕೊತೀನಿ. ದರ್ ವೆರಿ ಅಡಿಕ್ಟಿವ್ ಟು ಇಟ್. ಸೊ ಐ ಗಾಟ್ ಅ ಗುಡ್ ಇನ್ನೂ ಒಂಥರ ನನ್ನ ಇದಕ್ಕೆ ಹೆಸರಿಗೋ ಇನ್ನೊಂದಕ್ಕೋ ಇಟ್ ವಾಸ್ ಲೈಕ್ ಒನ್ ಮೋರ್ ಅಡಿಷನ್, ಬರ್ಜರಿ ಬ್ಯಾಚುಲರ್ಸ್ ಅಂತ ಹೇಳ್ಬೋದು. ಐ ಎಂಜಾಯ್ಡ್. 3 months ಅಂತ ಹೋಗಿ 6 months ಆಯಿತು. 6 months ಹೇಗಾಯಿತು ಅಂತಲೇ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಆದಷ್ಟು ಬೇಗ ಈ ಭರ್ಜರಿ ಬ್ಯಾಚುಲರ್ ಆಗಿರುವ ನಿಮ್ಮ ಹುದ್ದೆಯಿಂದ ನೀವು ಕೆಳಗೆ ಇಳಿದು ಬನ್ನಿ. ನಾನು ಹೇಳ್ಬೇಕು ಅದನ್ನ, ನೀವು ಎಲ್ರಿಗೂ ಮದುವೆ ಆಗಿ ಬ್ಯಾಚುಲರ್ ಲೈಫ್ ಇಂದ ಹೊರಗಡೆ ಬಂದಿದ್ದೆ, ನೀವು ಹೇಳೋದಕ್ಕೊಬ್ರು ಬೇಕಲ್ಲ. ನೀವು ಯಾವಾಗ ಆಗ್ತೀರಾ ಇಸ್ ಮೈ ಬಿಗ್ಗೆಸ್ಟ್ ಕ್ವೆಶ್ಚನ್. ಆಗದೇ ಅಲ್ವಾ? ಬೇಗ ಹೇಳ್ತೀನಿ, ಹೇಳ್ತಾರೆ ಒಟ್ನಲ್ಲಿ ಆಗ್ತೀರಾ ಗೊತ್ತಿಲ್ಲ. ದಿಸ್ ಇಸ್ ಡಿಪ್ಲೊಮ್ಯಾಟಿಕ್. ಒಟ್ನಲ್ಲಿ ಎಲ್ಲರೂ ಹಳ್ಳಕ್ಕೆ ತಳ್ಬಿಟ್ಟು ಹೆಂಗಿದ್ದಾರೆ ಅಂತ ನೀವು ಹಿಂಗೆ ನೋಡೋದು. ಅಲ್ಲ, ನೀರಲ್ಲಿ ಬಿದ್ರೂ ಕೂಡ ಮೈ ಒದ್ದೆ ಆಗ್ಬಾರದಂತೆ. ಹಂಗೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಮಾತಾಡಿದ್ದು. ಇಷ್ಟೊತ್ತು ಪುರ್ಸತ್ತಲ್ಲಿ ಮಾತಾಡೋದಕ್ಕೆ ಸಿಕ್ಕಿದ್ದು ಇಟ್ಸ್ ನೈಸ್. ನೀವೆಲ್ಲಿ ಬಿಸಿ, ನೀವು ಸಿಗೋದಿಲ್ಲ. ನನ್ನ ಮೇಲೆ ಹಾಕ್ಬಿಡಿ, ಎಲ್ಲಾನು ನನ್ನ ಮೇಲೆ ಹಾಕಿದ್ರೆ ಜನ ನಂಬಲ್ಲ. ಏನಾದ್ರು ಕಾಲ್ ಮೆಸೇಜ್ ಮಾಡ ಶೋ ವಿಲ್ ಮೀಟ್ ಅಪ್ ಅಷ್ಟೇ. ನೀವು ಊರಲ್ಲೇ ಇರಲ್ಲ, ಅದಕ್ಕೆ ಬೇರೆ ಏನಿಲ್ಲ. ಊರಲ್ಲಿ ಆರಾಮ್ಸೆ ನೆಮ್ಮದಿಲಿರ್ತೀವಿ. ಸೊ ಪ್ರದೀಪ್ ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಬನ್ನಿ, ಊರಿಗೆ ಹೋಗ್ಬೇಕು ಅಷ್ಟೇ. ನಮಗೂ ಒಂದು ಟ್ರಿಪ್ ಆಗುತ್ತೆ. ನಿಮ್ಗೊಂದು ಹಳ್ಳಿಯ ಜೀವನದ ಇದು ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಮ ಮನೇಲೆ ಇರ್ಬೋದು. ಸೊ ಇಟ್ಸ್ ಲೈಕ್ ಹಳೆ ಕಾಲದ ಮನೆ, ತೋಟ, ಬೆಟ್ಟ, ಗುಡ್ಡ. ಈಗ ಗೊತ್ತಾಯ್ತು ಯಾಕೆ ನೀವು ಊರಿಗೆ ಹೋಗಿರ್ತೀರಾ ಯಾವಾಗ್ಲೂ. ನೆಮ್ಮದಿ ಲೈಫ್. ಇಲ್ಲಿ ಬಂದಿದ್ದೀನಿ, ಬರ್ತಾ ಇರ್ತೀವಿ ಹಾಗೆ. ಸೊ ದಟ್ ಅಟ್ಲೀಸ್ಟ್ ಅಲ್ಲಿಗೆ ಬರದೇ ಇರುವಂತ ನಮ್ಮ ಫ್ರೆಂಡ್ಸ್ ಅನ್ನ ಇಲ್ಲಿ ಕರೆಸಿ ಮಾತಾಡಿಸ್ಬೋದು ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಷ್ಟೊತ್ತು ನಮ್ಮ ಜೊತೆ ಸಿಕ್ಕು ಮಾತಾಡಿದ್ದಕ್ಕೆ. ಆಗಲೇ ಹೇಳಿದಾಗೆ ನಿಮಗೆ ನಮ್ಮ ವತಿಯಿಂದ ಪ್ಲಸ್ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾನು ಹರ್ಬಲ್ ಪ್ರಾಡಕ್ಟ್ಸ್, ಸೋಪ್ಸ್ ಆ್ಯಂಡ್ ಹರ್ಬಲ್ ವಾಟರ್. ನೀವೀಗ ಕುಡಿದಿದ್ದು ಅದೇ ನೀರು ಅವ್ರದ್ದೇನೆ. ಸೊ ಸೊ ಅವರ ವತಿಯಿಂದ, ಜೊತೆಗೆ ಗ್ರಾಮ ರಾಜ್ಯ ಅಂತ, ಗ್ರಾಮ ರಾಜ್ಯದಿಂದ ರಾಮರಾಜ್ಯದ ಕಡೆಗೆ ಅಂತ ಹೇಳ್ಕೊಂಡು ಇವ್ರದ್ದು ಅಷ್ಟೇ ರಾಸಾಯನಿಕ ಮುಕ್ತ ಅಂದರೆ ಸಾವಯವ ಪ್ರಾಡಕ್ಟ್ಸ್ ಇರ್ಬೋದು. ಅದು ಆಮೇಲೆ ಮನೆಲ್ಲ ಎಲ್ಲ ಬಂದ್ ಮಾಡಿಟ್ಟಿದ್ದೀವಿ. ಯು ಹ್ಯಾವ್ ಅಂದರೆ ತುಂಬಾ ಎಲ್ಲ ಅಂದರೆ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಪ್ಲಸ್ ಗೋ ಆಧಾರಿತ ಪ್ರಾಡಕ್ಟ್ಸ್ ಕೂಡ ಇದೆ. ನೀವು ನಂಗೆ ಒಂದು ಶೋ ಕರೆದಿದ್ರಿ, ನೆನಪಿದ್ಯಾ? ಅದು ಗೋಶಾಲೆ. ಹೌದು ಹೌದು, ರಾಮಚಂದ್ರಾಪುರ ಮಠದ. ಹೌದು, ಅವ್ರದ್ದೇ ಇದು. ಸೊ ಅವರು ಕಳೆದ ಒಂದು 10-20 ವರ್ಷದಿಂದ ಗೋವಿನ ಬಗ್ಗೆನೇ ಬೇರೆ ಬೇರೆ ರೀತಿಯ ಇದು ಮಾಡ್ತಿದ್ದಾರೆ. ಸೊ ಗೋ ಉತ್ಪನ್ನಗಳನ್ನ ಮಾಡೋ ಮೂಲಕ ಬರೀ ಹಾಲಿಂದ ಮಾತ್ರ ನಮ್ಗೆ ಆದಾಯ ಅಂತೇನಿರುತ್ತೆ. ಸೊ ಈಗ ದೇಸಿ ಹಸುವಿನಿಂದ ಬೇರೆ ಬೇರೆ ಏನು ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದನ್ನ ಅವರು ಗೋಫಲ ಅಂತ ಇನ್ನೊಂದು ಅವ್ರದ್ದು ಇದೆ, ಟ್ರಸ್ಟ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಇನ್ವೆನ್ಷನ್ಗಳಾಗ್ತವೆ. ಅದರಲ್ಲಿ ಒಂದಿದೆ ನಿಮಗೆ ಟೂತ್ ಪೇಸ್ಟ್ ಇದೆ. ಅದು ತುಂಬಾ ಅಂದರೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಮಾಡಿರುವಂಥ ಟೂತ್ ಪೇಸ್ಟ್. ಸೊ ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ ಯೂಸ್ಫುಲ್ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಗೊತ್ತಾ? ಸೊ ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ ಖಂಡಿತ ಫೀಡ್ಬ್ಯಾಕ್ ಹೇಳ್ತೀನಿ. ಆ್ಯಂಡ್ ಆಲ್ ನ್ಯಾಚುರಲ್. ಸೊ ಅದೇ ಬೇಕಾಗಿರೋ ನ್ಯಾಚುರಲ್ ರಿಯಲ್. ನೀವು ಅಷ್ಟೇ ತುಂಬ ನ್ಯಾಚುರಲ್ ಆಗಿ, ತುಂಬ ಖುಷಿಯಾಗಿ ನಮ್ಮ ಪ್ರೋಗ್ರಾಮಿಗೆ ಇಷ್ಟು ಖುಷಿಯನ್ನು ತಂದುಕೊಟ್ಟಿದ್ದೀರಾ. ಈ ಖುಷಿಯ ಕಾರ್ಯಕ್ರಮ ನಿಮ್ಮ ಲೈಫ್ನಲ್ಲೂ ಕೂಡ ಒಂದಷ್ಟು ಖುಷಿಯನ್ನು ಮೂಡಿಸಿದೆ ಅಂತ ನಾವು ಅಂದ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಜೊತೆ ನಾವು ಇಲ್ಲಿರ್ತೀವಿ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.